ವೇದವನ್ನು ಹೇಳಬೇಕು. ಆದರೆ ಆಚಾರ್ಯರು ವೇದ ಎಂಬತಕ್ಕಂಥ ತತ್ವವನ್ನು ಗಣನೆ ಮಾಡಲೇ ಇಲ್ಲ ಅಂತ ಆಗ್ತಿತ್ತು. ಯಾಕೆ? ನಿತ್ಯವೇದ ಎಂಬಲ್ಲಿ ವೇದ ಶಬ್ದಕ್ಕೇನರ್ಥ? ವರ್ಣ ಅಂತ ಅರ್ಥ. ಹಾಗಾದರೆ ಆಚಾರ್ಯರು ವರ್ಣಗಳ ಬಗ್ಗೆ ಹೇಳಿದ್ರಷ್ಟೇ ಹೊರತು ಕ್ರಮಸಹಿತವಾದ ವರ್ಣ ಸಮುದಾಯಾತ್ಮಕವಾದ ವೇದಗಳ ಬಗ್ಗೆ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಏನೂ ಹೇಳಲಿಲ್ಲ ಅಂತ ಆಗಬೇಕಾಗತ್ತೆ. ಅದನ್ನು ಹೇಳ್ತಾರೆ, ತತ್ವಸಂಖ್ಯಾನಾಯ ಪ್ರವೃತ್ತೇನ. ತತ್ವಗಳನ್ನು ಗಣನೆ ಮಾಡಲಿಕ್ಕೋಸ್ಕರ ಹೊರಟಿರ್ತಕ್ಕಂಥ ಆಚಾರ್ಯರಿಂದ ವೇದಾಖ್ಯ ತತ್ವ ಅಪರಿಗಣನ ಪ್ರಸಂಗಾಚ್ಚ, ವೇದ ಎಂಬತಕ್ಕಂತಹ ತತ್ವವನ್ನು ಗಣನೆ ಮಾಡಲಿಲ್ಲ ಎಂಬುದಾಗಿ ಆಗಬೇಕಾಗಿತ್ತು. ಅದರಿಂದ ನ ಕುಚೋದ್ಯಾವಕಾಶ, ಅದರಿಂದ ವೇದ ಶಬ್ದಕ್ಕೆ ವರ್ಣ ಎಂಬುದಾಗಿ ಅರ್ಥ ಅಂತ ಈ ಕುಚೋದ್ಯ, ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗೆ ಅವಕಾಶ ಇಲ್ಲ. ನಚ ವರ್ಣಪದಾದೀನಾಂ ಅನಿತ್ಯತ್ವಂ ವಕ್ತುಂ ಯುಕ್ತಂ ಅಂತ. ಅಲ್ಲ, ವರ್ಣಪದ ಇವುಗಳು ಅನಿತ್ಯ ಅಂತ ಹೇಳ್ತೇವೆ ಅಂತಂದರೆ ವರ್ಣ ಮತ್ತು ಕ್ರಮ, ವರ್ಣಗಳ ಕ್ರಮ, ಆ ವರ್ಣ ಮತ್ತು ವರ್ಣಕ್ರಮ ಇದೆಲ್ಲವೂ ಕೂಡ ಅನಿತ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂತಂದರೆ ಅದನ್ನು ಹೇಳ್ತಾರೆ, ಸರ್ವಜ್ಞತ್ವಾದ್ ಈಶ್ವರಸ್ಯ ತದ್ಬುದ್ಧೌ ಸರ್ವದಾ ಪ್ರತೀಯಮಾನತ್ವಾತ್ ಇತಿ ವಿಷ್ಣುತತ್ವನಿರ್ಣಯೇ ತಟ್ಟೀಕಾಯಾಂಚ. ಆಚಾರ್ಯರು ಹೇಳ್ತಾರೆ, ವರ್ಣಗಳು ನಿತ್ಯ, ವರ್ಣಗಳ ಕ್ರಮವೂ ನಿತ್ಯ. ಯಾಕೆ ಅಂತಂದರೆ ಪರಮಾತ್ಮ ಸರ್ವಜ್ಞ. ಸರ್ವಜ್ಞನಾಗಿರ್ತಕ್ಕಂತಹ ಪರಮಾತ್ಮನ ಬುದ್ಧಿಯಲ್ಲಿ ವೇದ ಯಾವಾಗಲೂ ಪರಮಾತ್ಮನಿಗೆ ತಿಳಿದೇ ಇದೆ. ಸರ್ವಜ್ಞ ಅಂದರೆ ಎಲ್ಲವನ್ನೂ ತಿಳಿದವನು. ಎಲ್ಲವನ್ನು ತಿಳಿದವನು ಅಂತಂದರೆ ಅದಕ್ಕೆ ಏನಾದರೂ ಟೈಮ್ ಇದೆಯಾ? ಈ ಕಾಲದಲ್ಲಿ ಮಾತ್ರ ಎಲ್ಲ ತಿಳಿದವನು. ನಾವೆಲ್ಲ ಹೇಳ್ತೇವಲ್ಲ, ಮೊದಲು ಅವರು ಒಳ್ಳೆ ಚೆನ್ನಾಗಿ ತಿಳಿದಿದ್ದರು, ಇವಾಗ ವಯಸ್ಸಾಗಿದೆ, ಏನೂ ಗೊತ್ತಿಲ್ಲ. ಹಾಗೆ ದೇವರಿಗೂ ವಯಸ್ಸಾಯಿತು, ಆದ್ದರಿಂದ ಏನೂ ಗೊತ್ತಿಲ್ಲ ಅಂತಿದೆಯಾ? ಇಲ್ಲ. ಪರಮಾತ್ಮ ಸರ್ವಜ್ಞ, ಎಲ್ಲ ಕಾಲದಲ್ಲಿ ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಪರಮಾತ್ಮನ ಬುದ್ಧಿಯಲ್ಲಿ ಈ ವರ್ಣಗಳು, ವರ್ಣಗಳ ಕ್ರಮ ಅದು ಯಾವಾಗಲೂ ಕೂಡ ಗೋಚರವಾಗಿಯೇ ಇದೆ. ಭಗವಂತನ ಬುದ್ಧಿಯಲ್ಲಿ ಈ ವರ್ಣಗಳು, ವರ್ಣಕ್ರಮಗಳು ಗೋಚರವಾಗಿದೆ, ಭಗವಂತನ ಜ್ಞಾನಕ್ಕೆ ವಿಷಯವಾಗಿದೆ ಅಂತ. ಆದ್ದರಿಂದ ಆ ವೇದಗಳ ವರ್ಣಗಳು, ವೇದಗಳಲ್ಲಿರ್ತಕ್ಕಂತಹ ವರ್ಣಗಳ ಕ್ರಮಗಳು ಏನಾಗಿರಬೇಕು? ನಿತ್ಯವೇ ಆಗಿರಬೇಕು. ಯಾಕೆ? ಸರ್ವಜ್ಞನಾದ ಪರಮಾತ್ಮನ ಬುದ್ಧಿಯಲ್ಲಿ ಯಾವತ್ತೂ ಕೂಡ ಅದು ವಿಷಯ ಆಗಿದೆ ಅಂತಾದರೆ, ಗೋಚರಿಸ್ತಾ ಇದೆ ಅಂತಾದರೆ, ಪರಮಾತ್ಮ ಸರ್ವದಾ ಸರ್ವಜ್ಞನಾದ್ದರಿಂದ ವೇದಗಳ ವರ್ಣ, ವೇದಗಳಲ್ಲಿರ್ತಕ್ಕಂಥ ವರ್ಣಗಳ ಕ್ರಮ ಅದು ನಿತ್ಯವೇ ಆಗಿರಬೇಕು. ಇದನ್ನು ತತ್ವನಿರ್ಣಯ ಗ್ರಂಥ ಅದರ ಟೀಕಾಕೃತ್ವ, ಅದರ ಟೀಕೆಯಲ್ಲಿ ವಿವರಣೆ ಮಾಡಿದ್ದಾರೆ ಅಂತ. ಬೇರೆ ಪ್ರಮಾಣ ಏನು? ವೇದ ನಿತ್ಯ ಅಂತ ಶಬ್ದವೇ ಇರಬೇಕಷ್ಟೇ ಹೊರತು ಅದೇ ಅಥವಾ ಆದ್ಯಂತ ಶೂನ್ಯ ಅಥವಾ ಭಗವಂತನ ಬುದ್ಧಿಯಲ್ಲಿ ಯಾವತ್ತೂ ಅದು ಗೋಚರಿಸ್ತಾ ಇದೆ, ಇದೇನೆ. ಇನ್ನೇನು ಪ್ರಮಾಣ ಬೇಕು? ಭಗವಂತನ ಬುದ್ಧಿಯಲ್ಲಿ ಯಾವಾಗಲೂ ಗೋಚರಿಸ್ತಾ ಇದೆ ಅನ್ನೋದೇ ಪ್ರಮಾಣ. ಇನ್ಯಾವ ರೀತಿ ಪ್ರಮಾಣ ಕೇಳ್ತೀರಾ ನೀವು? ಏನು ಹೇಳಿದ್ರು ಪುನಃ ಬೇರೆ ಪ್ರಮಾಣ ಅಂತಲೇ ಹೇಳಬೇಕಾಗತ್ತೆ. ಅದರಿಂದ ಇದೇ ಪ್ರಮಾಣ. ಅವರ ಮತದಲ್ಲಿ ವೇದಗಳು ಯಾರು ಅದ್ವೈತ ಮತದಲ್ಲಿ ಆಗಬೇಕಾದ್ರೆ ನಾವು ಹೇಳುವ ರೀತಿಯಲ್ಲಿ ಅವರು ನಿತ್ಯತ್ವವನ್ನು ಒಪ್ಪಲ್ಲ. ಯಾಕೆ ಅಂತಂದರೆ ಅವ್ರ ಮತ ಪ್ರಕಾರ ಎಲ್ಲವೂ ಮಿಥ್ಯ. ಆದ್ದರಿಂದಾಗಿ ನಾವು ಹೇಳ್ತಕ್ಕಂಥ ನಿತ್ಯತ್ವವನ್ನು ಅವರು ಒಪ್ಪೋದಿಲ್ಲ. ರಾಮಾನುಜಾಚಾರ್ಯರ ಮತದಲ್ಲಿ ಅವರದ್ದು ಮುಂದೆ ಬರುತ್ತೆ. ಅವರು ಮೀಮಾಂಸಕರ ಮತವನ್ನು ಒಪ್ತಾರೆ. ಅಂದರೆ ಅದು ಯಾವ ರೀತಿಯಲ್ಲಿ ಅಂತ ಮುಂದೆ ಹೇಳ್ತಾರೆ. ಸರ್ವಜ್ಞತ್ವಾದ್ ಈಶ್ವರಸ್ಯ, ಪರಮಾತ್ಮ ಸರ್ವಜ್ಞನಾಗಿದ್ದಾನೆ. ತದ್ಬುದ್ಧೌ ಸರ್ವದಾ ಪ್ರತೀಯಮಾನತ್ವಾದ್, ಭಗವಂತನ ಜ್ಞಾನದಲ್ಲಿ ವೇದಗಳು ಯಾವಾಗಲೂ ಗೋಚರಿಸ್ತಾ ಇದೆ. ಇತಿ ತತ್ವನಿರ್ಣಯ, ಆಚಾರ್ಯರ ಗ್ರಂಥ ತತ್ವನಿರ್ಣಯ ಗ್ರಂಥ. ಹಾಗೆ ತಟ್ಟೀಕಾಯಾಂಚ ಏನಿದೆ ಅಲ್ಲಿ ಹೇಳ್ತಾರೆ, ನಾನು ಈಶ್ವರ ಬುದ್ಧೌ ಸರ್ವದಾ ಪ್ರತೀಯಮಾನತ್ವಂ ನಾಮ ಈಶ್ವರೇಣ ಸರ್ವದಾ ವರ್ತಮಾನತೆಯ ಅನುಭೂಯಮಾನತ್ವಂ ವಿವಕ್ಷಿತಂ ಅಂತ. ಭಗವಂತನ ಬುದ್ಧಿಯಲ್ಲಿ ಗೋಚರ ಆಗಿದೆ ಅಂತ ಹೇಳಿದ್ರು.
ನೋಡಿ, ನಾವು ಕೂಡ ನಮ್ಮ ಶರೀರ ಇದೆಯಲ್ಲ, ಇದು ಭಗವಂತನ ಬುದ್ಧಿಗೆ ವಿಷಯ ಹೌದಾ ಅಲ್ವೋ? ನಮ್ಮ ಶರೀರ ಭಗವಂತನ ಬುದ್ಧಿಗೆ ವಿಷಯ ಹೌದಾ ಅಲ್ವೋ? ಹಾಗಾದರೆ ನಮ್ಮ ಶರೀರ ನಿತ್ಯವಾ? ಹಾಗಾದರೆ ಭಗವಂತನ ಬುದ್ಧಿಗೆ ವಿಷಯವಾಗಿದೆ ಅಂತ ಹೇಳಿದ್ರೆ ಹಿಂದೆ, ಸರ್ವಜ್ಞತ್ವಾದ್ ಈಶ್ವರಸ್ಯ ತದ್ಬುದ್ಧೌ ಪ್ರತೀಯಮಾನತ್ವಾತ್ ಅಂತ ಹೇಳಿದ್ರು. ಆಚಾರ್ಯವಾಕ್ಯ ಇದು. ಈ ವಾಕ್ಯಕ್ಕೇನರ್ಥ? ಪರಮಾತ್ಮ ಸರ್ವಜ್ಞ, ಪರಮಾತ್ಮನ ಬುದ್ಧಿಯಲ್ಲಿ ಇದು ವಿಷಯವಾಗಿದೆ ಅಂತ. ಪರಮಾತ್ಮ ಸರ್ವಜ್ಞ, ನಮ್ಮನ್ನು ತಿಳಿದಿದ್ದಾನೆ. ನಮ್ಮ ಶರೀರವನ್ನು ಪರಮಾತ್ಮನ ಬುದ್ಧಿಯಲ್ಲಿ ವಿಷಯ ಆಗಿದೆ ಅಂತ ಹೇಳ್ತೀವೋ ಇಲ್ಲೋ? ಆಗಿದೆ. ಹಾಗಾದರೆ ನಮ್ಮ ಶರೀರಕ್ಕೆ ನಿತ್ಯತ್ವ ಇದೆಯಾ? ಇಲ್ಲ. ಹಾಗಾದರೆ ಪರಮಾತ್ಮನ ಜ್ಞಾನಕ್ಕೆ ವರ್ಣಗಳ ಕ್ರಮ ವಿಷಯ ಆಗಿದೆ ಎಂದ ಮಾತ್ರಕ್ಕೆ ನಿತ್ಯ ಯಾಕಾಗಬೇಕು? ಪ್ರಶ್ನೆ ಬರುತ್ತಾ ಇಲ್ವೋ? ಅದಕ್ಕೆ ಆಚಾರ್ಯರ ವಾಕ್ಯ ಇದೆಯಲ್ಲ, ಈ ಸರ್ವಜ್ಞತ್ವಾದೀಶ್ವರಸ್ಯ ತದ್ಬುದ್ಧವು ಸರ್ವದಾ ಪ್ರತೀಯಮಾನತ್ವಾತ್, ಇದಕ್ಕೆ ಟೀಕಾಕೃತ್ವದ ವ್ಯಾಖ್ಯಾನ ಮಾಡ್ತಾರೆ. ಭಗವಂತನ ಬುದ್ಧಿಯಲ್ಲಿ ಯಾವಾಗಲೂ ಪ್ರತೀಯಮಾನವಾಗಿದೆ, ಭಗವಂತನ ಜ್ಞಾನದಲ್ಲಿ ವಿಷಯವಾಗಿದೆ. ಅಂದರೆ ಏನರ್ಥ? ನಮ್ಮ ಶರೀರ ಇದೆಯಲ್ಲ, ಭಗವಂತನ ಜ್ಞಾನಕ್ಕೆ ವಿಷಯ. ಅಂದರೆ ಅದು ಹೇಳುತ್ತೆ, ಈ ಇಸ್ವಿಯಿಂದ ಈ ಇಸ್ವಿ ತನಕ ಅಷ್ಟೇ ಭಗವಂತ ಈ ಜೀವನ ಶರೀರವನ್ನು ಅವನ ಬುದ್ಧಿಯಲ್ಲಿ ಅದು ವಿಷಯೀಕರಿಸುತ್ತೆ. ಆದರೆ ವೇದ ಇದೆಯಲ್ಲ, ವೇದಗಳ ವರ್ಣಗಳು, ವೇದಗಳ ಕ್ರಮ, ಇದನ್ನು ಸರ್ವದಾ ವರ್ತಮಾನತೆಯ ಅಂತ, ಯಾವಾಗಲೂ ಇದೆ ಎಂಬುದಾಗಿ ಭಗವಂತನ ಜ್ಞಾನ ವಿಷಯೀಕರಿಸ್ತಾ ಇದೆ. ಹಾಗಾದರೆ ವೇದಗಳ ವರ್ಣ, ವೇದಗಳಲ್ಲಿರ್ತಕ್ಕಂತಹ ವರ್ಣಗಳ ಕ್ರಮ ಇದು ಭಗವಂತನ ಬುದ್ಧಿಯಲ್ಲಿ ವಿಷಯವಾಗಿದೆ ಎಂದರೆ ಹೇಗೆ? ಯಾವಾಗಲೂ ಇದೆ ಅಂತ, ವರ್ತಮಾನತೆಯ, ಈಗೂ ಇದೆ, ಮುಂದೆ ಕೂಡ ಇರುತ್ತೆ. ಹೀಗೆ ಯಾವ್ಯಾವಾಗ ಭಗವಂತ ಆ ವೇದಗಳನ್ನು, ವೇದಕ್ರಮಗಳನ್ನು ತನ್ನ ಬುದ್ಧಿಯಲ್ಲಿ ಅವನು ವಿಷಯೀಕರಿಸ್ತಾನೆ. ಯಾವ ರೀತಿ ವಿಷಯೀಕರಿಸ್ತಾನೆ ನೋಡಿ, ನಮ್ಮ ಶರೀರ ಇದೆಯಲ್ಲ ಅದನ್ನು ವಿಷಯೀಕರಿಸ್ತಾನೆ, ಮುಂದೆ ಬರುತ್ತೆ ಅಂತ, ಈಗ ಇದೆ ಅಂತ, ಮುಂದೆ ಆಗಬೇಕಾದ್ರೆ ಇತ್ತು ಅಂತ. ಹೀಗೆ ಭವಿಷ್ಯತಿ, ಅಸ್ತಿ, ಅಭೂತ್ ಅಂತ ನಮ್ಮ ಶರೀರವನ್ನು ವಿಷಯೀಕರಿಸ್ತಾನೆ. ಭಗವಂತನ ಜ್ಞಾನ ಆ ರೀತಿ ವಿಷಯೀಕರಿಸುತ್ತೆ. ಆದರೆ ವೇದ ವರ್ಣಗಳು, ವೇದದಲ್ಲಿರ್ತಕ್ಕಂತಹ ವರ್ಣಗಳ ಕ್ರಮ ಇದೆಯಲ್ಲ, ಇದನ್ನು ಭಗವಂತ ವರ್ತಮಾನತೆಯ, ಯಾವಾಗಲೂ ಇದೆ ಎಂಬುದಾಗಿ ಭಗವಂತನ ಜ್ಞಾನಕ್ಕೆ ವಿಷಯ ಆಗಿದೆ. ಆದ್ದರಿಂದ ವೇದಗಳ ವರ್ಣಗಳು, ವೇದಗಳ ವರ್ಣಕ್ರಮವು ನಿತ್ಯವಾಗಿದೆ. ಹಾಂ, ಹೌದು. ಪಾಸ್ಟ್ ಟೆನ್ಸ್ ಇಲ್ಲ, ಫ್ಯೂಚರ್ ಟೆನ್ಸ್ ಇಲ್ಲ. ನಾನು ಈಶ್ವರ ಬುದ್ಧವು ಸರ್ವದಾ ಪ್ರತೀಯಮಾನತ್ವಂ ನಾಮ, ಅದನ್ನು ಹೇಳ್ತಾ ನೋಡಿ. ಈಶ್ವರೇಣ, ಭಗವಂತ ಸರ್ವದಾ ವರ್ತಮಾನತೆಯ ಅನುಭೂಯಮಾನತ್ವ, ಯಾವಾಗಲೂ ಈ ವೇದಗಳಲ್ಲಿರ್ತಕ್ಕಂಥ ವರ್ಣಗಳ ಕ್ರಮ ಎಂಬತಕ್ಕಂಥದ್ದು ವರ್ತಮಾನತೆಯ, ಇದು ಇದೆ ಎಂಬುದಾಗಿ ಭಗವಂತ ಅನುಭವಿಸ್ತಾ ಇದ್ದಾನೆ, ಅವನ ಜ್ಞಾನಕ್ಕೆ ವಿಷಯ ಆಗಿದೆ. ತಸ್ಯೈವ ಉಕ್ತ ಅರ್ಥ ಸಾಧಕಾತ್ ಅಂತಿದೆ. ಅಲ್ಲಿ ಏನಿದೆ ವಾಕ್ಯ? ಸಾಧಕತ್ವಾತ್ ಅಂತ ಆಗಬೇಕು. ಸಾಧಕತ್ವಾತ್ ಅಂತಿದ್ದರೆ ಸರಿ, ಸಾಧಕತ್ವಾತ್ ಅಂತ ಆಗಬೇಕು. ಅಂದರೆ ಈ ಅರ್ಥ ಇದೆಯಲ್ಲ, ಅದು ವೇದಗಳ ವರ್ಣನಿತ್ಯ, ವೇದಗಳ ವರ್ಣಕ್ರಮ ನಿತ್ಯ ಎಂಬತಕ್ಕಂಥದ್ದನ್ನು ಸಾಧಿಸಿಕೊಡುತ್ತೆ. ಇತಿ ವರ್ತಮಾನತ್ವ ವಿಶೇಷಣ ದಾನೇನ, ಅಲ್ಲಿ ವರ್ತಮಾನತೆಯ ಪ್ರತೀಯಮಾನತ್ವ, ಪ್ರತೀಯಮಾನ ಎಂಬತಕ್ಕಂಥ ಪದಕ್ಕೆ ಏನು ವಿಶೇಷಣ ಕೊಟ್ಟಿದ್ದಾರೆ? ವರ್ತಮಾನತ್ವ ಎಂಬತಕ್ಕಂತಹ ವಿಶೇಷಣವನ್ನು ಕೊಟ್ಟಿದ್ದಾರೆ. ಹಾಗೇ ಸರ್ವದಾ ಅನುಭೂಯಮಾನತ್ವ, ಹಾಗೇ ಪ್ರತೀಯಮಾನತ್ವ ಅನ್ನೋದಕ್ಕೇನರ್ಥ? ಅನುಭೂಯಮಾನತ್ವ ಎಂಬುದಾಗಿ ಅನುಭವಿಸ್ತಾ ಇದ್ದಾನೆ ಎಂಬುದಾಗಿಯೂ ಹೇಳಿರುವುದರಿಂದ ವೇದಸ್ಯ ಅನಾದ್ಯಂತಕಾಲೇ ಈಶ್ವರ ಬುದ್ಧೌ ವರ್ತಮಾನತೆಯ ಅನುಭೂಯಮಾನತ್ವ ಕಥನಾತ್ ನ ಮಧ್ಯೆ ಸೃಷ್ಟಿ ಇತಿ ಸಿದ್ಧ್ಯತಿ ಅಂತ. ವೇದ ಎಂಬತಕ್ಕಂಥದ್ದು ಅನಾದಿ ಅನಂತ ಕಾಲದಲ್ಲಿ, ಎಷ್ಟೇ ಪ್ರಾರಂಭವನ್ನು ಮೊದಲಿನ ಕಾಲ ತೆಗೆದುಕೊಳ್ಳ್ರಿ ಅಥವಾ ಮುಂದೆ ಯಾವುದೇ ಕಾಲವನ್ನು ತೆಗೆದುಕೊಳ್ಳಿ, ಎಲ್ಲ ಕಾಲದಲ್ಲಿಯೂ ಕೂಡ ಈ ಎಲ್ಲ ವೇದಗಳ ವರ್ಣ, ವೇದಗಳ ಕ್ರಮ ಇದು ಹಾಗೇ ಇದೆ ಎಂಬುದಾಗಿ ಭಗವಂತ ವರ್ತಮಾನತ್ವ ಬುದ್ಧಿಯಲ್ಲಿ ಪರಮಾತ್ಮ ಅದು ಇದೆ ಎಂಬುದಾಗಿ ಗ್ರಹಿಸ್ತಾ ಇದ್ದಾನೆ, ಮತ್ತು ಆ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾನೆ. ಅದರಿಂದಾಗಿ ವರ್ತಮಾನತೆಯ ಅನುಭವಿಸ್ತಾ ಇದ್ದಾನೆ ಎಂಬುದಾಗಿ ಆಚಾರ್ಯರ ವಾಕ್ಯದ ಅರ್ಥವನ್ನು ಟೀಕಾಕೃತ್ಪಾದರು ವಿವರಣೆ ಮಾಡಿ ಹೇಳಿದ್ದಾರೆ. ಆದ್ದರಿಂದಾಗಿ ವೇದ ಎಂಬತಕ್ಕಂಥದ್ದು ನಿತ್ಯ,
ಮತ್ತೇನಲ್ಲ ಅದು ಮಧ್ಯೆ ಮಧ್ಯೆ ನ ಸೃಷ್ಟಿ ಅಂತ. ಈ ಬ್ರಹ್ಮಕಲ್ಪ ಮುಗೀತು, ಇನ್ನೊಂದು ಬ್ರಹ್ಮಕಲ್ಪ ಬಂತು. ಹಾಗಾದರೆ ಇನ್ನೊಂದು ಬ್ರಹ್ಮಕಲ್ಪ ಬಂದಾಗ ಭಗವಂತ ಪುನಃ ಬೇರೆಯಾದ ವೇದವನ್ನು ಸೃಷ್ಟಿ ಮಾಡ್ತಾನೆ ಅಂತ ಇಲ್ಲವೇ ಇಲ್ಲ. ಯಾಕೆ? ಒಂದು ವೇಳೆ ಪರಮಾತ್ಮ ಬೇರೆ ವೇದವನ್ನು ಸೃಷ್ಟಿ ಮಾಡಿದರೆ ತನ್ನ ಬುದ್ಧಿಯಲ್ಲಿ ಸರ್ವದಾ ವರ್ತಮಾನತೆಯ ಅನುಭೂಯಮಾನತ್ವಕ್ಕೆ ಧಕ್ಕೆ ಬರ್ತಿತ್ತು. ಯಾವಾಗಲೂ ಈ ವೇದ ಇದೆ ಎಂಬುದಾಗಿ ಪರಮಾತ್ಮನ ಜ್ಞಾನಕ್ಕೆ ವಿಷಯ ಆಗಿದೆ ಅಂತ ಹೇಳ್ತಾ ಇದ್ದೇವೆ. ಆದರೆ ಬೇರೆಯಾಗಿರ್ತಕ್ಕಂಥದ್ದನ್ನು ಸೃಷ್ಟಿ ಮಾಡಿದ ಅಂತಾದರೆ ಆಗ ಇದನ್ನು ಎಲ್ಲ ಕಾಲದಲ್ಲಿ ಇದೆ ಎಂಬುದಾಗಿ ವರ್ತಮಾನತೆಯ ಅನುಭೂಯಮಾನತ್ವ ಕೂಡ್ತಾ ಇರಲಿಲ್ಲ. ಇಲ್ಲ, ಹೌದು. ಪೂರ್ವಕಲ್ಪ ಏವ ಯೇ ಸ್ಥಿತಾಃ ಏತಯೇವ ಸರ್ಗೇ ಸರ್ಗೇ ಅಮುನಾ ಉದ್ಗೀರ್ಯಂತೆ ಇತಿ ಉಕ್ತ ಪ್ರತ್ಯಭಿಜ್ಞಾ ವಿರೋಧಃ ಸ್ಯಾತ್ ಇತ್ಯರ್ಥಃ ಇತಿ ಟೀಕಾಗತ ವಾಕ್ಯಾಂತರೇಣ ಚ ಪೂರ್ವಕಲ್ಪಸ್ಥಿತಾನಾಂ ಏವ ವೇದಾನಾಂ ಸರ್ಗೇ ಸರ್ಗೇ ಉದ್ಗೀರಣ ಅಭಿಧಾನಾತ್ ನ ಸರ್ಗಾದೌ ಉತ್ಪಾದಃ ಪ್ರಾಗಭಾವ ಅಭಾವ. ವೇದ ಇದೆಯಲ್ಲ, ಅದನ್ನೇನು ಹೇಳ್ತಾರೆ? ಹಿಂದಿನ ಸರ್ಗ ಸೃಷ್ಟಿಯಲ್ಲಿ ಇರತಕ್ಕಂತಹ ಯಾವ ವೇದವೋ ಅದೇ ವೇದಗಳು ಉದ್ಗೀರ್ಯಂತೆ, ಪರಮಾತ್ಮ ಬಾಯಿಂದ ಅದನ್ನು ಉಚ್ಚಾರಣೆ ಮಾಡ್ತಾನೆ. ಹಾಗಾದರೆ ನಾವಿವತ್ತು ಉಚ್ಚಾರಣೆ ಮಾಡ್ತಾ ಇದ್ದೇವೆ, ಅಗ್ನಿಮೇಳೆ ಪುರೋಹಿತಂ. ನಾವು ಹೊಸದಾಗಿ ಸೃಷ್ಟಿ ಮಾಡಿದ್ದ ಇಲ್ಲ, ಇದ್ದದ್ದನ್ನೇ ನಾವು ಗುರುಮುಖದಿಂದ ಕೇಳಿ ಅದನ್ನು ಹೇಳ್ತೇವೆ. ಆ ಗುರುಗಳು ಅವರು ಹಾಗೆ ಇನ್ನೊಬ್ಬ ಗುರುಗಳಿಂದ ಕೇಳಿ ಅವರು ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಹಾಗೆ ಭಗವಂತ ಬ್ರಹ್ಮದೇವರಿಗೆ ಸೃಷ್ಟಿಯ ಆದಿಭಾಗದಲ್ಲಿ ವೇದವನ್ನು ಉಪದೇಶ ಮಾಡಿದ. ಯಾವ ವೇದವನ್ನು ಉಪದೇಶ ಮಾಡಿದ? ಹಿಂದಿನ ಸೃಷ್ಟಿಯಲ್ಲಿ ಯಾವ ವೇದಗಳಿತ್ತೋ ಅದೇ ವೇದಗಳನ್ನು ಪರಮಾತ್ಮ ಬಾಯಿಂದ ಉಚ್ಚಾರಣೆ ಮಾಡ್ತಾ ಇದ್ದಾನೆ. ಅದರಿಂದ ಪೂರ್ವಕಲ್ಪ ಏವ ಯೇ ಸ್ಥಿತಾಃ, ಹಿಂದಿನ ಕಲ್ಪದಲ್ಲಿ ಯಾವ ವೇದಗಳಿದ್ದವೋ ಏತಯೇವ, ಈ ವೇದಗಳೇ ಸರ್ಗೇ ಸರ್ಗೇ ಒಂದೊಂದು ಸೃಷ್ಟಿಯ ಆದಿಭಾಗದಲ್ಲಿಯೂ ಕೂಡ ಅಮುನಾ ಉದ್ಗೀರ್ಯಂತೆ, ಪರಮಾತ್ಮನಿಂದ ಉಚ್ಚಾರಣೆ ಮಾಡಲ್ಪಡ್ತಾ ಇದ್ದಾವೆ. ಆ ವೇದಗಳನ್ನು ಪರಮಾತ್ಮ ಉಚ್ಚಾರಣೆ ಮಾಡ್ತಾನೆ. ಇತಿ ಪ್ರತ್ಯಭಿಜ್ಞಾ ವಿರೋಧ. ಒಂದು ವೇಳೆ ನೀವು ಪ್ರತಿಯೊಂದು ಸೃಷ್ಟಿಯ ಆದಿಭಾಗದಲ್ಲಿ ಭಗವಂತ ವೇದವನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರೆ ಏತೇಯೇವ ಉದ್ಗೀರ್ಯಂತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಪ್ರತ್ಯಭಿಜ್ಞಾದಿಂದ ವಿರೋಧ ಬರುತ್ತೆ. ಇತಿ ಅರ್ಥ, ಈ ಅರ್ಥ ಎಂಬುದಾಗಿ ಟೀಕಾಗತ ವಾಕ್ಯಾಂತರೇಣ ಚ, ಟೀಕಾದಲ್ಲಿ ಇರತಕ್ಕಂತಹ ಇನ್ನೊಂದು ವಾಕ್ಯ. ಮೊದಲನೇ ವಾಕ್ಯ ಅದು ವರ್ತಮಾನತೆಯ ಅನುಭೂಯಮಾನತ್ವ ಅಂತ ಒಂದು, ಹಾಗೆ ಪ್ರತ್ಯಭಿಜ್ಞಾ ವಿರೋಧ ಎಂಬತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಈ ವಾಕ್ಯದಿಂದ ಏನಾಯಿತು? ಪೂರ್ವಕಲ್ಪಸ್ಥಿತಾನಾಂ ಏವ ವೇದಾನಾಂ, ಹಿಂದಿನ ಕಲ್ಪದಲ್ಲಿ ಇರತಕ್ಕಂತಹ ವೇದಗಳೇ ಸರ್ಗೇ ಸರ್ಗೆ ಒಂದೊಂದು ಸೃಷ್ಟಿಯಲ್ಲೂ ಕೂಡ ಉದ್ಗೀರ್ಣ ಅಭಿಧಾನ, ಪರಮಾತ್ಮ ಬಾಯಿಂದ ಉಚ್ಚಾರಣೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇರೋದರಿಂದ ನ ಸರ್ಗಾದೌ ಉತ್ಪಾದಃ, ಸೃಷ್ಟಿಯ ಆದಿಭಾಗದಲ್ಲಿ ವೇದಗಳನ್ನು ಭಗವಂತ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಾವುದನ್ನಾದರೂ ಸೃಷ್ಟಿ ಮಾಡಬೇಕು ಅಂತಂದರೆ ಅದಕ್ಕೆ ಪ್ರಾಗಭಾವ ಇರಬೇಕು. ಯಾವ ಕಾರ್ಯವನ್ನು ಸೃಷ್ಟಿ ಮಾಡ್ತೇವೋ ಆ ಯಾವ ಕಾರ್ಯ ಸೃಷ್ಟಿಯಾಗಬೇಕೋ ಆ ಸೃಷ್ಟವಾಗತಕ್ಕಂಥ ಕಾರ್ಯದ ಪ್ರಾಗಭಾವ ಇದ್ದರೆ ಸೃಷ್ಟಿಯಾಗುತ್ತೆ. ಪ್ರಾಗಭಾವ ಇಲ್ಲ ಅಂತಾದರೆ ಸೃಷ್ಟಿಯಾಗಲ್ಲ. ಇಲ್ಲ. ಯಾಕಿಲ್ಲ? ಇದೆ ಅದು. ಈಗ ಈ ಪುಸ್ತಕದ ಪ್ರಾಗಭಾವ ಇಲ್ಲ. ಈ ಪುಸ್ತಕದ ಪ್ರಾಗಭಾವ ಯಾಕಿಲ್ಲ? ಈ ಪುಸ್ತಕ ಇದೆ. ಈ ಪುಸ್ತಕ ಇದ್ದಾಗ ಈ ಪುಸ್ತಕದ ಪ್ರಾಗಭಾವ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಪುಸ್ತಕದ ಪ್ರಾಗಭಾವ ಇಲ್ಲ ಅಂತಾದರೆ ಈ ಪುಸ್ತಕವನ್ನು ಸೃಷ್ಟಿ ಮಾಡಲಿಕ್ಕೆ ಬರಲ್ಲ. ಈಗ ಮಡಿಕೆಯನ್ನು ಸೃಷ್ಟಿ ಮಾಡ್ಬೋದು ಈಗ, ಯಾಕೆ? ಈಗ ಮಡಿಕೆ ಇಲ್ಲ ಇಲ್ಲಿ. ಆದ್ದರಿಂದ ಘಟ ಇಲ್ಲ, ಅದರಿಂದಾಗಿ ಘಟದ ಪ್ರಾಗಭಾವ ಇದೆ. ಘಟದ ಪ್ರಾಗಭಾವ ಇರೋದರಿಂದ ಘಟವನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಬರುತ್ತೆ. ಇತ್ತು ಮೊದಲಿತ್ತು. ಆದ್ದರಿಂದ ಈ ಪುಸ್ತಕದ ಸೃಷ್ಟಿ ಆಯಿತು. ಈ ಪುಸ್ತಕದ ಸೃಷ್ಟಿಗಿಂತ ಮೊದಲು ಪುಸ್ತಕದ ಪ್ರಾಗಭಾವ ಇತ್ತು, ಆದ್ದರಿಂದಾಗಿ ಪುಸ್ತಕದ ಸೃಷ್ಟಿ ಆಯಿತು. ಹಾಗೆ ವೇದವನ್ನು ಭಗವಂತ ಸೃಷ್ಟಿ ಮಾಡಬೇಕು ಅಂತಾದರೆ ಯಾವಾಗ ಸೃಷ್ಟಿ ಮಾಡಬೇಕು? ಸೃಷ್ಟಿಯ ಆದಿಭಾಗದಲ್ಲಿ ಭಗವಂತ ಸೃಷ್ಟಿ ಮಾಡಬೇಕು. ಸೃಷ್ಟಿಯ ಆದಿಭಾಗದಲ್ಲಿ ವೇದಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ವೇದಗಳ ಪ್ರಾಗಭಾವ ಇರಬೇಕು. ಆದರೆ ವೇದಗಳ ಪ್ರಾಗಭಾವ ಇದೆಯಾ? ಇಲ್ಲ. ಯಾಕೆ? ಹಿಂದಿನ ಕಲ್ಪದಲ್ಲಿ ಇರ್ತಕ್ಕಂತಹ ವೇದಗಳನ್ನೇ ಭಗವಂತ ಉದ್ಗೀರ್ಣ ಮಾಡ್ತಾನೆ ಅಂತ ಹೇಳ್ತಾ ಇರೋದ್ರಿಂದ, ಉಚ್ಚಾರಣೆ ಮಾಡ್ತಾನೆ ಅಂತ ಹೇಳ್ತಾ ಇರೋದ್ರಿಂದ
ಭಗವಂತ ಉಚ್ಚಾರಣೆ ಮಾಡುವ ಕಾಲದಲ್ಲಿ ಆ ವೇದಗಳ ಪ್ರಾಗಭಾವ ಇಲ್ಲ. ಪ್ರತ್ಯಭಿಜ್ಞಾ ಇದೆ. ತದೇ ವೇದಂ ವಾಕ್ಯಂ ಏತೇಯ ಹಿಂದಿನ ಕಲ್ಪದಲ್ಲಿರ್ತಕ್ಕಂಥ ವೇದಗಳೇ ಪರಮಾತ್ಮನಿಂದ ಈ ಸೃಷ್ಟಿಯ ಆದಿಭಾಗದಲ್ಲಿ ಉಚ್ಚಾರಣೆ ಮಾಡಲ್ಪಡ್ತಾವೆ. ಆ ವೇದಗಳೇ ಈ ವೇದ ಅಂತ ಅದು ಪ್ರತ್ಯಭಿಜ್ಞಾನ. ಆ ಪ್ರತ್ಯಭಿಜ್ಞಾದಿಂದ ಏನಾಗುತ್ತೆ, ವೇದ ನಿತ್ಯ ಅಂತ ಗೊತ್ತಾಗುತ್ತೆ. ಪ್ರಮಾಣವಾಕ್ಯ ನಿತ್ಯ ವೇದಾಹ ಅಂತ ವಾಕ್ಯ ಇದೆಯಲ್ಲ, ಆ ವೇದ ನಿತ್ಯ ಅಂತ ಹೇಳ್ತಾ ಇದೆ. ನಿತ್ಯ ಅಂದರೆ ಏನರ್ಥ ಆಗಿದ್ದರೆ ಉತ್ಪತ್ತಿ ನಾಶಗಳಿಲ್ಲ ಅಂತ ಅರ್ಥ. ಉತ್ಪತ್ತಿ ನಾಶ ಇಲ್ಲ ಅಂತಂದರೆ ಹಿಂದಿನ ಕಲ್ಪದಲ್ಲಿದ್ದದ್ದೇ ಈ ಕಲ್ಪದಲ್ಲಿದೆ ಅರ್ಥ. ನಿತ್ಯಯ ಸ್ತೌಮಿ ವಾಚಾ ವಿರೂಪ ನಿತ್ಯಯ ಇತ್ಯ ಅನೇಕ ವಾಕ್ಯಗಳೆಲ್ಲ ವೇದದಲ್ಲಿ ಇದೆ. ಆ ವಾಕ್ಯಗಳನ್ನಿಟ್ಕೊಂಡ್ರೆ ವೇದಗಳಿಗೆ ನಿತ್ಯತ್ವ ಗೊತ್ತಾಗುತ್ತೆ. ಅದೇ ತದೇ ವೇದಂ, ಅದೇ ಇದು ಎಂಬತಕ್ಕಂತಹ ಜ್ಞಾನ ಇದೆಯಲ್ಲ, ಇದನ್ನೇ ಪ್ರತ್ಯಭಿಜ್ಞಾ ಅಂತ ಕರೀತಾರೆ. ಅಭಿಜ್ಞಾ ಅಂದರೆ ಜ್ಞಾನ, ಹಿಂದೆ ಬಂದಿತ್ತಲ್ಲ ಆ ಜ್ಞಾನವೇ ಇದಾಗಿರುತ್ತೆ, ಅದರದ್ದೇ ಜ್ಞಾನ, ಅದನ್ನು ಪ್ರತ್ಯಭಿಜ್ಞಾ ಅಂತ ಕರೀತಾರೆ. ವೇದಕ್ಕೆ ಪ್ರಾಗಭಾವ ಇಲ್ಲ. ಅವರ ಮತ ಪ್ರಕಾರ ನಿತ್ಯ ಇಲ್ಲವೇ ಇಲ್ಲ, ಬ್ರಹ್ಮ ಒಬ್ಬನೇ ನಿತ್ಯ, ಉಳಿದಿದ್ದೆಲ್ಲವೂ ಕೂಡ ಅದು ಅನಿತ್ಯವೇ ಆಗಿರ್ತಕ್ಕಂಥ, ಎಲ್ಲವೂ ಮಿಥ್ಯ ಆಗ್ತಿತ್ತು. ಪ್ರಾಗಭಾವ ಅಲ್ಲ. ಪ್ರಾಗಭಾವ ಯಾಕಿಲ್ಲ ಅಂತಂದರೆ ವಾಕ್ಯ ಇದೆ, ಹಿಂದಿನ ಕಲ್ಪದಲ್ಲಿದ್ದಂತಹ ವೇದಗಳನ್ನೇ ಉಚ್ಚಾರಣೆ ಮಾಡ್ತಾನೆ ಅಂತ ವಾಕ್ಯ ಇರೋದರಿಂದ ವೇದದ ಪ್ರಾಗಭಾವ ಇಲ್ಲ ಅಂತ ಸಿದ್ಧವಾಗುತ್ತೆ. ಉಪಲಕ್ಷಣಂಚೈತತ್, ಇಷ್ಟು ಮಾತ್ರ ಅಲ್ಲ, ವೇದಗಳು ನಿತ್ಯ ಅಂತ ಹೇಳಲಿಕ್ಕೆ ಇನ್ನೂ ಕಾರಣ ಇದೆ. ಈಗ ಹೇಳಿದ್ರಿ, ಈಗ ಏನಂತ, ಒಂದು ಪರಮಾತ್ಮನ ಬುದ್ಧಿಯಲ್ಲಿ ಯಾವಾಗಲೂ ವರ್ತಮಾನತೆಯ ಅನುಭೂಯಮಾನತ್ವ ಇದೆ ಅಂತ ಒಂದು ಹೇಳಿದ್ರು. ಅದೇ ರೀತಿಯಲ್ಲಿ ಹಿಂದಿನ ಕಲ್ಪದಲ್ಲಿರ್ತಕ್ಕಂಥ ವೇದಗಳೇ ಸೃಷ್ಟಿಯ ಆದಿಭಾಗದಲ್ಲಿ ಭಗವಂತ ಉಚ್ಚಾರಣೆ ಮಾಡ್ತಾನೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಇನ್ನೂ ಇದೆ ವೇದಗಳು ನಿತ್ಯ ಅಂತ ಹೇಳಲಿಕ್ಕೆ. ಏನದು ಅಂತಂದರೆ, ಪುರುಷ ಸೂಕ್ತದಲ್ಲಿ ರುಚಸ್ಸಾಮಾನಿ ಜಜ್ಞಿರೇ ಅಂತಿದೆ. ರುಚಃ ಸಾಮಾನಿ, ಋಗ್ವೇದ, ಸಾಮವೇದ ಇದೆಲ್ಲ ಹುಟ್ಟಿದಾವೆ ಅಂತ. ಈ ಹುಟ್ಟಿದಾವೆ ಅಂತಕ್ಕಂಥ ವಾಕ್ಯ ವೇದವೇ ಹೇಳ್ತಾ ಇದೆ. ಹಾಗಾರೇನು ಅರ್ಥ ಮಾಡಬೇಕು? ವೇದಗಳು ಹಿಂದಿರಲಿಲ್ಲ, ಈಗ ಹುಟ್ಟಿದಾವೆ ಅಂತ ಅರ್ಥ ಮಾಡಬೇಕಲ್ಲ. ಅದಕ್ಕೇನು ಅರ್ಥ ಮಾಡಿದ್ದಾರೆ ಅದನ್ನು ಹೇಳ್ತಾರೆ. ಜನ್ಮವಾಕ್ಯ ಗತಿ ಕಥನ ವಿರೋಧಾಚ್ಚ ಇತ್ಯಪಿ ದ್ರಷ್ಟವ್ಯಂ ಇತಿ ವಾಕ್ಯಾಂತರೇಣ ಜನ್ಮಾಭಾವಸ್ಯ ಸ್ಪಷ್ಟಂ ಉಕ್ತತ್ವಾಚ್ಚ. ಜನ್ಮವಾಕ್ಯ ಗತಿ ಕಥನ, ಎಲ್ಲೆಲ್ಲಿ ವೇದಗಳನ್ನು ಉತ್ಪನ್ನವಾಗುತ್ತೆ ಎಂಬತಕ್ಕಂಥ ವಾಕ್ಯ ಇದೆಯೋ ಇದಕ್ಕೆ ಬೇರೆ ಅರ್ಥವನ್ನು ಹೇಳಿದ್ದಾರೆ. ಏನಂತ? ವೇದಗಳು ಅಭಿವ್ಯಕ್ತವಾದವು ಅಂತ. ರುಚಃ ಸಾಮಾನಿ ಜಜ್ಞಿರೆ ಅಂತಿದೆಯಲ್ಲ, ಋಗ್ವೇದ ಸಾಮವೇದಗಳು ಜಜ್ಞಿರೆ ಅಂದರೆ ಏನರ್ಥ? ಜನಿ ಪ್ರಾದುರ್ಭಾವೆ ಅಂದರೆ ಅಭಿವ್ಯಕ್ತವಾಯಿತು, ಹೊರತು ಪರಮಾತ್ಮ ರಚನೆ ಮಾಡಿದ್ದು, ಪರಮಾತ್ಮ ಅದನ್ನು ಸೃಷ್ಟಿ ಮಾಡಿದ್ದು ಎಂಬುದಾಗಿ ಅರ್ಥ ಹೇಳಲಿಲ್ಲ. ಹಾಗಾದರೆ ಆ ಜಜ್ಞಿರೆ ಶಬ್ದಕ್ಕೇನು ಅರ್ಥ ಮಾಡಿದ್ದಾರೆ? ಅಭಿವ್ಯಕ್ತವಾಯಿತು ಎಂಬುದಾಗಿ ಅರ್ಥವನ್ನು ಹೇಳಿದ್ದಾರೆ. ಆದ್ದರಿಂದ ಸೃಷ್ಟಿಯನ್ನು ಹೇಳ್ತಕ್ಕಂಥ ವಾಕ್ಯಗಳಿಗೆ ಗತಿ ಅಂದರೆ ಅಭಿವ್ಯಕ್ತವಾಗಿದ್ದಾವೆ ಎಂಬತಕ್ಕಂಥ ಅರ್ಥವನ್ನು ಹೇಳಿರೋದ್ರಿಂದಲೂ ಕೂಡ ಒಂದು ವೇಳೆ ನೀವು ವೇದಗಳನ್ನು ಹುಟ್ಟುತ್ತಾವೆ, ಪರಮಾತ್ಮ ಪ್ರತಿಯೊಂದು ಸೃಷ್ಟಿಯ ಆದಿಭಾಗದಲ್ಲಿ ರಚನೆ ಮಾಡ್ತಾನೆ ಅಂತಾಗ್ಬಿಟ್ರೆ ಈಗ ಸೃಷ್ಟಿವಾಕ್ಯಗಳಿಗೆ ಅಭಿವ್ಯಕ್ತವಾಗುತ್ತಾವೆ ಎಂಬತಕ್ಕಂಥ ಅರ್ಥವನ್ನು ಹೇಳಿದ್ದು ವಿರುದ್ಧ ಆಗ್ತಾಯಿತ್ತು. ಯಾಕೆ ಹೇಳಬೇಕು? ಸೃಷ್ಟಿಯಾಗ್ತವೆ ಅಂತಂದರೆ ಮುಖ್ಯವಾದ ಅರ್ಥವನ್ನೇ ಹೇಳ್ಬೋದು, ಆದರೆ ಮುಖ್ಯವಾದ ಅರ್ಥ ಅಲ್ಲ, ಅದು ಅಭಿವ್ಯಕ್ತಿ ಅರ್ಥವನ್ನು ಹೇಳುತ್ತೆ ಎಂಬುದಾಗಿ ಹೇಳಿರೋದ್ರಿಂದ ವೇದಗಳು ನಿತ್ಯ ಅಂತ ಆಗುತ್ತೆ. ಇಲ್ಲ ಅಂತಾದರೆ ವೇದಗಳು ನಿತ್ಯ ಅಲ್ಲ, ಸೃಷ್ಟಿಕಾಲದಲ್ಲಿ ಉತ್ಪತ್ತಿ ಇದೆ ಅಂತಾದರೆ ಆ ಸೃಷ್ಟಿವಾಕ್ಯಗಳಿಗೆ ಬೇರೆ ಅರ್ಥವನ್ನು ಹೇಳಿದ್ದು ತಪ್ಪಾಗ್ತಾಯಿತ್ತು, ವಿರುದ್ಧವಾಗ್ತಾಯಿತ್ತು. ಹೌದು, ಅದಕ್ಕೆ ವೇದ ನಿತ್ಯ ಅಂತ ವಾಕ್ಯ ಇದೆ. ಅದೇ ವೇದವ್ಯಾಸದೇವರು ಹೇಳಿದ್ದಾರೆ. ವೇದವ್ಯಾಸದೇವರ ವಾಕ್ಯ ಪುರಾಣಗಳಲ್ಲಿ ಇದೆ. ರುಚಸ್ಸಾಮಾನಿ ಜಜ್ಞರೆ ಎಂಬತಕ್ಕಂತಹ ವಾಕ್ಯ ಇದೆಯಲ್ಲ, ಇದು ವೇದದಲ್ಲಿದೆ. ಅದೇ ವೇದವ್ಯಾಸ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಅದರಿಂದಾಗಿ ಆಚಾರ್ಯ ತತ್ವನಿರ್ಣಯದಲ್ಲಿ ಆ ಎಲ್ಲ ವಾಕ್ಯಗಳನ್ನು ಉಲ್ಲೇಖ ಮಾಡಿದ್ದಾರೆ.
ಅದರಿಂದ ವೇದವ್ಯಾಸರ ವಾಕ್ಯವೇ ಪ್ರಮಾಣ. ಏನು ಹೌದು, ವೇದಗಳ ಸ್ವರೂಪದ ಬಗ್ಗೆ ಆ ವೇದವನ್ನು ಪ್ರಮಾಣ ಅಂತ ಒಪ್ಪಬೇಕು. ಅದಕ್ಕೆ ತಾನೇ ಹೇಳ್ತಾ ಇರೋದು ಈಗ. ಅಲ್ಲಲ್ಲ, ವೇದಗಳನ್ನು ಪ್ರಮಾಣ ಅಂತ ಒಪ್ಪಿಸ್ತಾ ಇದ್ದೇವೆ ಈಗ. ಹಾಂ, ಆ ವೇದವನ್ನು ಪ್ರಮಾಣ ಅಂತ ಒಪ್ಪಿದ ಮೇಲೆ ಪುನಃ ಹೇಳಬೇಕು. ಅಲ್ಲ, ವೇದವನ್ನು ಅಪೌರುಷೇಯ ಅಂತ ಹೇಳ್ತೀರಾ. ಈಗ ಎರಡು ಪ್ರಶ್ನೆ. ವೇದವನ್ನು ಪ್ರಮಾಣ ಅಂತ ಒಪ್ಪಬೇಕಾ ಅಂತ ಒಂದು ಪ್ರಶ್ನೆ. ಎರಡನೇದು, ಪ್ರಮಾಣವಾದ ವೇದವನ್ನು ಅಪೌರುಷೇಯ ಅಂತ ಒಪ್ಪಬೇಕಾ ಅಂತ. ವೇದವನ್ನು ಪ್ರಮಾಣ ಅಂತ ಒಪ್ಪಬೇಕು. ಯಾಕೆ? ವೇದವನ್ನು ಪ್ರಮಾಣ ಅಂತ ಒಪ್ಪಲಿಲ್ಲ ಅಂದರೆ ಏನು? ಹಾಂ 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 ಧರ್ಮ ಅಧರ್ಮಾದಿಗಳು ಸಿದ್ಧ ಆಗದೆ ಹೋಗಬೇಕಾದೀತು. ಹಾಂ, ಅಂದರೆ ಧರ್ಮ ಅಧರ್ಮಗಳು ಬೇಕೇ ಬೇಕು. ಅವುಗಳ ಜ್ಞಾನ ನಮಗೆ ಯಾವುದರಿಂದ ಬರಬೇಕು? ವೇದದಿಂದಲೇ ಬರಬೇಕು. ಆದ್ದರಿಂದ ವೇದವನ್ನು ಪ್ರಮಾಣ ಅಂತ ಒಪ್ಪಬೇಕು. ಇನ್ನು ವೇದವನ್ನು ಅಪೌರುಷೇಯ ಅಂತ ಹೇಳಬೇಕು. ಅದಕ್ಕೆ ಇದೆಲ್ಲ ಪ್ರಶ್ನೆಗಳು. ವೇದವನ್ನು ಅಪೌರುಷೇಯ ಅಂತ ಯಾಕೆ ಹೇಳ್ತೀರಾ? ರುಚಸ್ಸಾಮಾನ್ಯ ಜಜ್ಞರೆ ಇತ್ಯಾದಿ ವೇದಗಳ ಉತ್ಪತ್ತಿ ವಾಕ್ಯ ಇದೆಯಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ವೇದವು ನಿತ್ಯ ಎಂಬುದಾಗಿ ವೇದದಲ್ಲೇ ವಾಕ್ಯ ಇದೆ. ಆಚಾರ್ಯರು ಕೂಡ ಹೇಳಿದ್ದಾರೆ, ವೇದವ್ಯಾಸದೇವರು ಹೇಳಿದ್ದಾರೆ. ಆದ್ದರಿಂದ ವೇದವ್ಯಾಸದೇವರ ವಾಕ್ಯ, ವೇದವಾಕ್ಯ, ಆ ಎರಡನ್ನೂ ಅನುಗುಣವಾಗಿ ಇಟ್ಟುಕೊಂಡು ಆಚಾರ್ಯರು ಹೇಳಿರ್ತಕ್ಕಂಥ ವಾಕ್ಯ. ಇದರಿಂದ ಏನು ಸಿದ್ಧವಾಗುತ್ತೆ? ವೇದ ನಿತ್ಯ ಅಂತ ಗೊತ್ತಾಗುತ್ತೆ. ಹಾಗಾದರೆ ವೇದ ನಿತ್ಯ ಅನ್ನೋ ವಾಕ್ಯನೂ ಇದೆ, ವೇದ ಹುಟ್ಟಿದೆ ಎಂಬತಕ್ಕಂಥ ವಾಕ್ಯನೂ ಇದೆ. ಹಾಂ, ಪುನಃ ಶ್ರುತಿಯಲ್ಲಿ ವಿರೋಧ ಬಂತು. ಅವಾಗೇನು ಮಾಡಬೇಕು? ಹಾಂ, ಹೌದು, ಜನಿ ಅನ್ನೋದಕ್ಕೆ ಉತ್ಪತ್ತಿ ಅಂತಲೂ ಅರ್ಥ ಇದೆ, ಅಭಿವ್ಯಕ್ತ ಆಗೋದು ಅಂತಲೂ ಅರ್ಥ ಇದೆ. ಅದರಿಂದಾಗಿ ಒಂದು ಶಬ್ದಕ್ಕೆ ಎರಡು ಅರ್ಥ ಇರೋದರಿಂದಾಗಿ ನಾವು ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾವುದು ಸರಿಯಾಗುತ್ತೋ ಅರ್ಥನೂ ಹೇಳಬೇಕು. ಒಂದು ವೇಳೆ ವೇದಗಳು ಹುಟ್ಟುತ್ತೆ ಅಂತ ಅರ್ಥ ಮಾಡಿಬಿಟ್ರೆ ನಿತ್ಯಾವೇದಾಹ ಎಂಬತಕ್ಕಂಥ ವಾಕ್ಯಕ್ಕೆ ನಾವು ಅರ್ಥವನ್ನು ಹೇಳಲಿಕ್ಕೆ ಬರಲ್ಲ. ಹಾಂ, ಅದೇ ಅಲ್ಲಲ್ಲ, ನಿತ್ಯಾವೇದ ಎಂಬತಕ್ಕಂಥದ್ದು ಗೌಣ ಮಾಡೋಣ. ರುಚಸ್ಸಾಮಾನ್ಯ ಯಜ್ಞರ ಎಂಬತಕ್ಕಂಥದ್ದು ಮುಖ್ಯ ಅಂತ ಹೇಳೋಣ. ಅವಾಗ ವೇದಕ್ಕೆ ನಿತ್ಯತ್ವ ಹೇಗೆ ಸಿದ್ಧ ಆಗುತ್ತೆ ಅಂತ ಪ್ರಶ್ನೆ ಬರುತ್ತೆ. ಹಾಂ, ಈಗ ಎರಡು ವಾಕ್ಯ ಇದೆ. ಇದು ಯಾವುದನ್ನು ಅಪ್ರಧಾನ ಅಂತ ಹೇಳಬೇಕು, ಯಾವುದನ್ನು ಪ್ರಧಾನ ಅಂತ ಹೇಳಬೇಕು? ರುಚಸ್ಸಾಮಾನ್ಯ ಯಜ್ಞರೇ ಎಂಬತಕ್ಕಂಥ ವಾಕ್ಯವನ್ನು ಮುಖ್ಯವಾಗಿ ಇಟ್ಕೊಳ್ಳೋಣ. ಹಾಗಾದರೆ ವೇದ ಎಲ್ಲ ಭಗವಂತ ಸೃಷ್ಟಿ ಮಾಡ್ತಾನೆ. ಹಾಂ, ಅದಕ್ಕೆ ಹೇಳಿದ್ದು, ಅದಕ್ಕೆ ನಾವು ಹೇಳೋದು ಈ ಎರಡೂ ವೇದಗಳ ವಾಕ್ಯ ಇರೋದರಿಂದ ಯಾವುದನ್ನು ಪ್ರಧಾನ ಅಂತ ಇಟ್ಕೊಳ್ಬೇಕು ಅಂತಂದರೆ ಅದಕ್ಕೆ ಯಜ್ಞರೇ ಎಂಬತಕ್ಕಂಥ ವಾಕ್ಯಕ್ಕೆ ಬೇರೆ ಅರ್ಥ ಹೇಳಿದ್ದಾರೆ. ಆದ್ದರಿಂದ ಬೇರೆ ಅರ್ಥ ಹೇಳಿದ್ದು ತಪ್ಪಾಗ್ತಾ ಇತ್ತು. ಅದು ತಪ್ಪಾಗಬಾರ್ದು ಅಂತಾದರೆ ಆವಾಗ ವೇದಗಳಿಗೆ ಉತ್ಪತ್ತಿ ಇಲ್ಲ ಅಂತ ಹೇಳಬೇಕಾಗುತ್ತೆ. ಅದೇ ದಾರಿ ತಪ್ಪಿಸ್ಬೇಕು ಅಂತಲೇ ವೇದ ಹಂಗೆ ಹೇಳಿದೆ. ಯಾರು ತತ್ವಜ್ಞಾನಕ್ಕೆ ಯೋಗ್ಯರಲ್ವೋ ಅಂಥವರಿಗೆ ವೇದಗಳ ಸ್ವರೂಪ ಜ್ಞಾನ ಸರಿಯಾಗಿ ಆಗಬಾರ್ದು. ಜನ್ಮವಾಕ್ಯ ಗತಿ ಕಥನ ವಿರೋಧಾಚ್ಚ ಇತ್ಯಪಿ ದ್ರಷ್ಟವ್ಯಂ ಎಂಬುದಾಗಿ ಇದು ಟೀಕಾವಾಚ್ಯ. ಇತಿ ವಾಕ್ಯಾಂತರೇಣ ಜನ್ಮ ಅಭಾವಸ್ಯ, ಇನ್ನೊಂದು ವಾಕ್ಯದಿಂದ ವೇದಗಳಿಗೆ ಉತ್ಪತ್ತಿ ಇಲ್ಲ ಎಂಬತಕ್ಕಂಥದ್ದನ್ನು ಸ್ಪಷ್ಟ ಮುಕ್ತತ್ವಾಚ್ಚ, ಸ್ಪಷ್ಟವಾಗಿ ಹೇಳಿರೋದರಿಂದ ವೇದಗಳಿಗೆ ನಿತ್ಯತ್ವವನ್ನು ಒಪ್ಪಬೇಕು. ಅತಃ ಪುರಾಣಕೃತ ವಿಷ್ಣುಬುದ್ಧಿಗಾಹ ಇತಿ ಈಶ್ವರೇಣ ಸರ್ವದಾ ವರ್ತಮಾನತೆಯ ಅನುಭೂಯಮಾನತ್ವಂ ಉಕ್ತಂ ಇತಿ ವಾಕ್ಯೇನ ಅತೋ ವೇದಾಃ ಸರ್ವದಾ ಈಶ್ವರೇಣ ವರ್ತಮಾನತೆಯ ಅನುಭೂಯಂತೆ ಇತಿ ಸಿದ್ಧ್ಯತಿ ಇತಿ ವಾಕ್ಯಾಂತರಾಚ್ಚ ಉಕ್ತಾರ್ಥ ಸಿದ್ಧಿ ಅಂತ ಟೀಕಾಕೃತ್ಪಾದರ ವಾಕ್ಯ ಇದೆ. ಅದನ್ನು ಹೇಳ್ತಾ ಇದ್ದಾರೆ. ಪುರಾಣಕೃತ ಅಂದರೆ ಯಾರು? ವೇದವ್ಯಾಸದೇವರು. ಅವರೇನು ಹೇಳಿದ್ದಾರೆ? ಸದಾ ವಿಷ್ಣು ಬುದ್ಧಿಗಾಹ, ವೇದಗಳು ಯಾವಾಗಲೂ ಪರಮಾತ್ಮನ ಬುದ್ಧಿಯಲ್ಲಿ ಗೋಚರ ಆಗಿದ್ದಾವೆ ಅಂತ ವೇದವ್ಯಾಸದೇವರು ಹೇಳಿದ್ದಾರೆ. ಆ ವಿಷ್ಣು ಬುದ್ಧಿಗ ಅನ್ನೋದಕ್ಕೇನರ್ಥ? ಭಗವಂತನ ಬುದ್ಧಿಯಲ್ಲಿ ವಿಷಯವಾಗಿದ್ದಾವೆ ಅಂತ ಅಷ್ಟೇ ಅಲ್ಲ, ಸರ್ವದಾ ವರ್ತಮಾನತೆಯ ಅನುಭೂಯಮಾನ ಅಂತ ಅರ್ಥ. ಅದಕ್ಕೆ ನಾನು ಹಿಂದೆ ಹೇಳಿದಲ್ಲ, ನಮ್ಮ ಶರೀರವೂ ಕೂಡ ಭಗವಂತನ ಜ್ಞಾನಕ್ಕೆ ವಿಷಯ ಆಗಿದೆ. ಹಾಗಾದರೆ ನಮ್ಮ ಶರೀರ ನಿತ್ಯವಾ? ಹಾಗಾದರೆ ಸರ್ವಜ್ಞನಾದ ಪರಮಾತ್ಮನಿಂದ ಅನುಭೂಯಮಾನತ್ವ ಇದೆ. ಅನುಭೂಯಮಾನತ್ವ ಇದೆ ಎಂದ ಮಾತ್ರಕ್ಕೆ ಏನಾಗಬೇಕಾಗಿಲ್ಲ? ನಿತ್ಯ ಅಂತ ಆಗಬೇಕಾಗಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ವಿಷ್ಣು ಬುದ್ಧಿಗಃ ಇತಿ. ಅದಕ್ಕೆ ಏನರ್ಥ? ಈಶ್ವರೇಣ ಸರ್ವದಾ
ಯಾವಾಗಲೂ ವರ್ತಮಾನತೆಯ ಅನುಭೂಯಮಾನತ್ವ ಉಕ್ತಂ, ಯಾವಾಗಲೂ ಅದು ಇದೆ ಎಂಬುದಾಗಿ ಭಗವಂತನ ಜ್ಞಾನದಲ್ಲಿ ವಿಷಯ ಆಗಿದೆ ಇತಿ ವಾಕ್ಯೇನ. ಅದರಿಂದ ಏನಾಯಿತು? ಅತಃ ವೇದಾಃ ಸರ್ವದಾ ಈಶ್ವರೇಣ ವರ್ತಮಾನತೆಯ ಅನುಭೂಯಂತೆ. ಅದರಿಂದ ವೇದಗಳು ಯಾವಾಗಲೂ ಭಗವಂತನ ಬುದ್ಧಿಯಲ್ಲಿ ಯಾವಾಗಲೂ ಇದೆ ಎಂಬುದಾಗಿಯೇ ವಿಷೀಕೃತವಾಗಿದೆ, ವಿಷೀಕರಿಸಲ್ಪಟ್ಟಿದೆ. ಇತಿ ಸಿದ್ಧ್ಯತಿ, ಈ ರೀತಿಯಲ್ಲಿ ಸಿದ್ಧವಾಗುತ್ತೆ ಎಂಬುದಾಗಿ ವಾಕ್ಯಾಂತರಾಚ್ಚ ಉಕ್ತಾರ್ಥ ಸಿದ್ಧಿ. ಈ ವಾಕ್ಯ ಇರೋದರಿಂದಲೂ ವೇದಗಳು ನಿತ್ಯ, ವರ್ಣಗಳು ನಿತ್ಯ, ಕ್ರಮವೂ ನಿತ್ಯ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಗಾಯತ್ರ್ಯಾಃ ವೇದವಿಶೇಷತ್ವೇನ ನಿತ್ಯತ್ವಾತ್ ನಿತ್ಯಸ್ಯ ಚ ತದಧೀನತ್ವ ಅಯೋಗಾತ್ ನ ಚ ನಿತ್ಯತ್ವಸ್ಯ ತದಧೀನತ್ವ ಅಯೋಗಃ ಸ್ವಭಾವಜೀವಕರ್ಮಾಣಿ ದ್ರವ್ಯಂ ಕಾಲಃ ಶ್ರುತಿಕ್ರಿಯಾ ತತ್ಪ್ರಸಾದಾದಿಮೇ ಯತ್ಪ್ರಸಾದಾದಿಮೇ ಸಂತಿ ನ ಸಂತಿ ಯದುಪೇಕ್ಷೆಯ ಇತಿ ನಿತ್ಯಾನಾಮಪಿ ಭಗವದಧೀನತ್ವಸ್ಯ ಶ್ರೌತತ್ವಾತ್ ಇತಿ ಗಾಯತ್ರ್ಯಧಿಕರಣವಾಕ್ಯೇನ ವೇದ ಅನುತ್ಪಾದಃ ಸಿದ್ಧ್ಯತಿ ಅಂತ. ಇನ್ನು ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸದೇವರು ಗಾಯತ್ರ್ಯಧಿಕರಣದಲ್ಲಿ ಒಂದು ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಗಾಯತ್ರಿ ಎಂಬತಕ್ಕಂಥದ್ದು ಅದು ವೇದ ವಿಶೇಷ, ಅಂದರೆ ವೇದದ ಒಂದು ಭಾಗ. ಗಾಯತ್ರಿ ಎಂಬತಕ್ಕಂಥದ್ದು ಕೂಡ ಅದು ವೇದದ ಭಾಗ ಆಗಿದೆ. ಆದರೆ ಆ ಗಾಯತ್ರಿ ಎಂಬತಕ್ಕಂಥದ್ದು ಭಗವಂತನ ಅಧೀನ ಅಂತ ಹೇಳ್ತಾರೆ. ಗಾಯತ್ರಿಯು ಭಗವಂತನ ಅಧೀನ. ಈಗ ವೇದವನ್ನು ನಿತ್ಯ ಅಂತ ಹೇಳಿದ್ರು, ಗಾಯತ್ರಿ ಕೂಡ ಏನಾಗಿದೆ? ವೇದವೇ ಆಗಿದೆ, ವೇದದ ಒಂದು ಭಾಗ. ಹಾಗಾದರೆ ಗಾಯತ್ರಿ ಕೂಡ ಏನಾಗಬೇಕು? ನಿತ್ಯ ಅಂತ ಆಗಬೇಕು. ವೇದ ನಿತ್ಯ ಅಂತ ಹೇಳಿದ್ರಿಂದ ವೇದದಲ್ಲಿ ಸೇರಿಕೊಂಡಿರ್ತಕ್ಕಂಥ ವೇದದ ಭಾಗವೇ ಆದಂತಹ ಗಾಯತ್ರಿ ಕೂಡ ನಿತ್ಯ ಅಂತ ಆಗಬೇಕು. ಗಾಯತ್ರಿ ನಿತ್ಯ ಅಂತ ಆಗಿಬಿಟ್ರೆ ಭಗವಂತನ ಅಧೀನ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಾವುದು ನಿತ್ಯವೋ ಅದು ಭಗವಂತನ ಅಧೀನ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೋಡಿ, ಒಂದು ಇನ್ನೊಂದರ ಅಧೀನ ಅಂತ. ಈ ಕಟ್ಟಡ ನಮ್ಮ ಅಧೀನ ಅಂತ ಹೇಳ್ಬೋದು. ಯಾಕೆ? ಮೊದಲಿರಲಿಲ್ಲ, ನಾವು ಕಟ್ಟಿದೆವು. ಹಾಗಾದರೆ ಈ ಇಲ್ಲದೇ ಇರತಕ್ಕಂತಹ ಭವನದ ಅಸ್ತಿತ್ವ ಅದು ನಮ್ಮಿಂದ ಆಯಿತು, ಅದರಿಂದಾಗಿ ಈ ಕಟ್ಟಡ ನಮ್ಮ ಅಧೀನ ಅಂತ ಹೇಳ್ಬೋದು. ಆದರೆ ಅನಾದಿ ಕಾಲದಿಂದ ಈ ಗಾಯತ್ರಿ ಇದೆ ಅಂತಂದ ಮೇಲೆ ಅದು ಭಗವಂತನ ಅಧೀನ ಅಂತ ಯಾಕೆ ಹೇಳಬೇಕು? ಜೀವನೂ ಅನಾದಿ, ಅದೇ ರೀತಿಯಲ್ಲಿ ಇದು ಕೂಡ. ಅದಕ್ಕೇನರ್ಥ ಅಂದರೆ ಅದಕ್ಕೆ ಹೇಳ್ತಾರೆ, ಅದನ್ನೇ ಉತ್ತರ. ಈ ರೀತಿ ಪ್ರಶ್ನೆ ಬಂತು, ಜೀವನೂ ಅನಾದಿ, ಜೀವ ಭಗವಂತನ ಅಧೀನ ಅಂತ ಹೇಳ್ತೀರಾ, ಅದು ಹೇಗೆ? ಹಾಗೆ ಗಾಯತ್ರಿಯು ಕೂಡ ಅನಾದಿ, ಅದು ಭಗವಂತನ ಅಧೀನ ಅಂತ ಹೆಂಗೆ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸೂತ್ರದಲ್ಲಿ, ಭಾಷ್ಯದಲ್ಲಿ. ಏನಂತ? ಸ್ವಭಾವ ಜೀವ ಕರ್ಮಾಣಿ ದ್ರವ್ಯಂ ಕಾಲಃ ಶ್ರುತಿ ಕ್ರಿಯಾ ಯತ್ಪ್ರಸಾದಾತ್ ಇಮೇ ಸಂತಿ ನ ಸಂತಿ ಯದುಪೇಕ್ಷೆಯ ಎಂಬುದಾಗಿ ಹೇಳಿದ್ದಾರೆ. ಇಲ್ಲಿ ಸ್ವಭಾವ, ಜೀವನ ಸ್ವಭಾವ ಇದೆಯಲ್ಲ ಅದು, ಹಾಗೇ ಜೀವ ಮತ್ತು ಕರ್ಮ, ದ್ರವ್ಯ ಅಂದರೆ ಪ್ರಕೃತಿ, ಮೂಲ ಪ್ರಕೃತಿ, ಕಾಲ, ಶ್ರುತಿ, ಕ್ರಿಯಾ, ಭಗವಂತನ ಕ್ರಿಯಾ, ಇದೆಲ್ಲವೂ ಕೂಡ ಏನಾಗಿದೆ? ನಿತ್ಯ ಆಗಿದೆ. ಇದೆಲ್ಲವೂ ನಿತ್ಯ. ಇವೆಲ್ಲವೂ ಕೂಡ ನಿತ್ಯ ಆದರೂ ಕೂಡ ಯತ್ ಪ್ರಸಾದಾತ್ ಇಮೇ ಸಂತಿ, ಭಗವಂತನ ಒಂದು ನಿಯಮನದಿಂದಾಗಿ, ಅವನ ಒಂದು ವಿಚಿತ್ರ ಅಚಿಂತ್ಯಾದ್ಭುತ ಶಕ್ತಿಯಿಂದಾಗಿ ಇದು ನಿತ್ಯವಾಗಿದ್ದರೂ ಕೂಡ ಇದೆ. ಹಾಗಾದರೆ ನಿತ್ಯವಾದದ್ದು ಇರಲಿಕ್ಕೂ ಕಾರಣ ಏನು? ಭಗವದಧೀನತ್ವ. ಭಗವದಧೀನತ್ವ ಇರೋದರಿಂದಲೇ ಅವುಗಳು ನಿತ್ಯವಾಗಿ ಇರಲಿಕ್ಕೆ ಸಾಧ್ಯವಾಗಿದೆ. ಅವುಗಳ ನಿತ್ಯತ್ವ ಏನಾಗಿದೆ? ಭಗವಂತನ ಅಧೀನವಾಗಿದೆ ಎಂಬುದಾಗಿ ಪ್ರಮಾಣವಾಗಿದೆ. ಅದೇ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತಸ್ಸಂತಿ ನ ಸಂತಿ. ಎಲ್ಲವೂ ದೇವರ ಅಧೀನ. ಹಾಂ 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 ಅಲ್ಲಿ ಪ್ರಶ್ನೆ ಬಂದದ್ದು ವೇದವನ್ನು ನಿತ್ಯ ಅಂತ ಹೇಳ್ತಾ ಇದ್ದೀರಾ. ವೇದಕ್ಕೆ ನಿತ್ಯತ್ವ ಕೂಡಲ್ಲ. ಯಾಕೆ? ವೇದದ ಒಂದು ಭಾಗವಾದ ಗಾಯತ್ರಿಯನ್ನು ಏನು ಹೇಳಿದ್ದಾರೆ? ಭಗವಂತನ ಅಧೀನ ಅಂತ ಹೇಳಿದ್ದಾರೆ. ಈಗ ಭಗವಂತನ ಅಧೀನ ಅಂತ ಹೇಳಿದ್ರಿಂದ
ವೇದದ ಒಂದು ಭಾಗ ಗಾಯತ್ರಿ, ಅದಕ್ಕೆ ಭಗವದ್ ಅಧೀನತ್ವ ಹೇಳಿದ್ರಿಂದ ಅದೇನಾಯಿತು, ಅನಾದಿ ನಿತ್ಯ ಅಂತ ಆಗಲಿಲ್ಲ. ಹಾಗೆ ವೇದವೂ ಕೂಡ ಅನಾದಿ ನಿತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ಪ್ರಶ್ನೆ ಮಾಡ್ಕೊಂಡಿರೋದು. ಅದಕ್ಕೆ ಉತ್ತರ ಏನು, ಇದು ಅನಾದಿ ನಿತ್ಯ ಆದರೂ ಕೂಡ ಭಗವಂತನ ಅಧೀನ ಅನ್ನೋದು ಕೊಡುತ್ತೆ. ನಿತ್ಯಂ ನಿತ್ಯಾತ್ಮನ ಯತಃ, ನಿತ್ಯವಾದ ವಸ್ತುಗಳು ನಿತ್ಯವಾಗಿ ಇರೋದು ಕೂಡ ಅದು ಭಗವಂತನ ಒಂದು ಅಚಿಂತ್ಯದ್ಭುತ ಶಕ್ತಿಯಿಂದ, ಭಗವಂತನ ಅನುಗ್ರಹದಿಂದಲೇ ನಿತ್ಯವಾದ ವಸ್ತುಗಳು ನಿತ್ಯವಾಗಲು. ಆದ್ದರಿಂದ ನಿತ್ಯವಾಗಿ ಇರುವಿಕೆಯೂ ಕೂಡ ಯಾರ ಅಧೀನ, ಭಗವಂತನ ಅಧೀನ. ಅದನ್ನು ನಿತ್ಯವಾದದ್ದು ಕೂಡ ಭಗವಂತನ ಅಧೀನ ಎಂಬುದಾಗಿ ಹೇಳಲಿಕ್ಕೆ ಬರುತ್ತೆ ಎಂಬುದಾಗಿ ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸದೇವರೇ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಚ ನಿತ್ಯತ್ವಸ್ಯ ತದಧೀನತ್ವ ಅಯೋಗ, ನಿತ್ಯವಾದರೂ ಕೂಡ ಭಗವಂತನ ಅಧೀನ ಅಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅರ್ಥಾತ್ ನಿತ್ಯವಾದರೂ ಭಗವಂತನ ಅಧೀನ ಅಂತ ಹೇಳಲಿಕ್ಕೆ ಬರುತ್ತೆ. ಯಾಕೆ ಅಂತಂದರೆ ಸ್ವಭಾವ, ಜೀವ, ಕರ್ಮ, ದ್ರವ್ಯ ಅಂದರೆ ಪ್ರಕೃತಿ, ಕಾಲ, ಶ್ರುತಿ, ಕ್ರಿಯಾ ಇದೆಲ್ಲವೂ ಕೂಡ ಯತ್ ಪ್ರಸಾದಾತ್ ಇಮೇ ಸಂತಿ, ಇದೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ಇದ್ದಾವೆ. ಯದುಪೇಕ್ಷೆಯ, ಒಂದು ವೇಳೆ ಪರಮಾತ್ಮ ಇವುಗಳನ್ನು ಉಪೇಕ್ಷೆ ಮಾಡ್ತಾನೆ, ಬೇಡ ಅಂತ ಅವನೇನಾದರೂ ಮನಸ್ಸು ಮಾಡ್ದ ಅಂತಂದರೆ ನ ಸಂತಿ, ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಿತ್ಯವಾದವುಗಳಿಗೂ ಕೂಡ ಭಗವದ್ ಅಧೀನತ್ವವನ್ನು ಹೇಳ್ತಾ ಇದೆ. ಇತಿ ನಿತ್ಯಾನಾಮಪಿ ಭಗವದಧೀನತ್ವಸ್ಯ ಶ್ರೌತತ್ವಾತ್, ಶ್ರುತಿಯಲ್ಲಿ ಹೇಳಿದೆ. ಶ್ರೌತ ಅಂದರೆ ಶ್ರುತ್ಯುಕ್ತ, ಶ್ರುತಿಯಲ್ಲಿ ಹೇಳಿದೆ ಏನು, ಅದು ಅನಾದಿ ನಿತ್ಯವಾದರೂ ಕೂಡ ಭಗವಂತನ ಅಧೀನ ಅಂತ. ಆದ್ದರಿಂದ ಗಾಯತ್ರ್ಯಧಿಕರಣ ವಾಕ್ಯೇನ ವೇದ ಅನುತ್ಪಾದ ಸಿದ್ಧ್ಯತಿ, ಈ ಗಾಯತ್ರ್ಯಧಿಕರಣದಲ್ಲಿ ಹೇಳಿರ್ತಕ್ಕಂಥ ವಾಕ್ಯದಿಂದಲೂ ಕೂಡ ವೇದಕ್ಕೆ ಉತ್ಪತ್ತಿ ಇಲ್ಲ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ತತ್ರ ಯಥಾ ಶ್ರುತೀನಾಂ ಅನಾದಿತ್ವಾತ್ ಕರಣದೋಷಾಭಾವ ತಥಾ ಸಮಯಾನಾಮಪಿ. ಇನ್ನೊಂದು ಪ್ರಶ್ನೆ ಇದೆ. ವೇದ ಎಂಬತಕ್ಕಂಥದ್ದು ನಿತ್ಯ ಅಂತ ಹೇಳಿದರು. ವೇದ ಎಂಬತಕ್ಕಂಥದ್ದು ನಿತ್ಯ ಅಂತ. ವೇದ ಹೇಗೆ ನಿತ್ಯವೋ ಹಾಗೆ ಸಮಯ, ಸಮಯ ಅಂತಂದರೆ ಅಲ್ಲ, ಸಮಯ ಅಂದರೆ ಮತಗಳು. ಹಿಂದೆ ಬಂದಿತ್ತು. ಸಮಯ ಅಂತಂದರೆ ಬೇರೆ ಬೇರೆ ದರ್ಶನಗಳು, ಅದೆಲ್ಲವೂ ಕೂಡ ಏನು ಹೇಳ್ತಾರೆ, ನಿತ್ಯ ಅಂತ ಹೇಳ್ತಾರೆ. ಅನಾದಿ ಕಾಲತೋ ವೃತ್ತಾ ಸಮಯ ಹಿ ಪ್ರವಾಹತಃ ಅಂತ ಆಚಾರ್ಯ ವಾಕ್ಯ ಇದೆ. ಅನುವ್ಯಾಖ್ಯಾನದಲ್ಲಿ ಅನಾದಿ ಕಾಲತೋ ವೃತ್ತಾ ಸಮಯ, ಅನಾದಿ ಕಾಲದಿಂದ ಒಂದೊಂದು ಮತಗಳು ಕೂಡ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಒಂದೊಂದು ಮತವೂ ನಿತ್ಯ, ವೇದವೂ ನಿತ್ಯ, ಎರಡೂ ಒಂದೇ ರೀತಿ ಆಯ್ತಲ್ಲ. ವೇದ ನಿತ್ಯ ಹೇಗೋ ಹಾಗೆ ಒಂದೊಂದು ಮತವೂ ಕೂಡ ನಿತ್ಯ, ಎರಡರ ನಿತ್ಯವೂ ಕೂಡ ಸಮಾನ ಅಂತ, ನಿತ್ಯತ್ವ ಸಮಾನ ಅಂತಾಯಿತು. ಅದಕ್ಕೆ ಉತ್ತರ ಕೊಡ್ತಾರೆ. ವೇದಗಳು ನಿತ್ಯ ಅಂತಂದರೆ ಅದು ಸ್ವರೂಪತಃ ನಿತ್ಯ, ದರ್ಶನಗಳು ಮತಗಳು ನಿತ್ಯ ಅಂತಂದರೆ ಅದು ಪ್ರವಾಹತಃ ನಿತ್ಯ ಅಂತ. ಹೀಗೆ ವೇದಗಳ ನಿತ್ಯತ್ವಕ್ಕೂ ಈ ಮತಗಳ ನಿತ್ಯತ್ವಕ್ಕೂ ವೈಲಕ್ಷಣ್ಯವನ್ನು ಹೇಳಬೇಕಾದರೆ ಏನು ಹೇಳಿದ್ದಾರೆ, ವೇದಗಳನ್ನು ಸ್ವರೂಪತಃ ನಿತ್ಯ ಅಂತ ಹೇಳಿದ್ದಾರೆ. ಆದ್ದರಿಂದ ವೇದ ಅದು ನಿತ್ಯ ಎಂಬತಕ್ಕಂಥದ್ದು ಇದರಿಂದಲೂ ಸಿದ್ಧವಾಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ದರ್ಶನಗಳು ಮತಗಳು ಅದು ನಿತ್ಯ, ವೇದವು ನಿತ್ಯ, ಒಂದೇ ರೀತಿಯ ಅಂತಂದರೆ ಒಂದೇ ರೀತಿಯ ಅಲ್ಲ. ಯಾವುದು? ಎಲ್ಲ ಮತಗಳು ಎಲ್ಲ ಕಾಲದಲ್ಲೂ ಇರುತ್ತೆ. ಅದು ಭಾಷ್ಯ ಬರೆದವರು. ಅದಲ್ಲದೆ ಈ ಚಾರ್ವಾಕ ಮತ ಅವರೆಲ್ಲ ಭಾಷ್ಯ ಬರೀಲಿಲ್ಲ ಅವರು. ಈ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದವರೇ 21 ಜನ ಇದ್ದಾರೆ. ಏಕವಿಂಶತಿ ಕುಭಾಷ್ಯ ದೂಷಕಂ ಅಂದ ಆಚಾರ್ಯರ ಏನು ಭಾಷ್ಯ ಬರೆದಿದ್ದಾರೆ ಅದಕ್ಕಿಂತ ಮೊದಲು 21 ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಇದೆ. ಆ ಚಾರ್ವಾಕರು ಶಬ್ದವನ್ನೇ ಪ್ರಮಾಣ ಅಂತ ಒಪ್ಪಲ್ಲ, ಅವರು ಆಗಮವನ್ನೇ ಪ್ರಮಾಣ ಅಂತ ಒಪ್ಪಲ್ಲ. ಹೌದು, ಇಲ್ಲ ಅಂದೆ ಮಾತ್ರ ಷಡ್ದರ್ಶನಗಳು ಅಂತ ಹೇಳ್ತಾರಲ್ಲ, ಅದರಲ್ಲಿ ಚಾರ್ವಾಕ ಬರುತ್ತೆ. ಷಡ್ದರ್ಶನಗಳಲ್ಲಿ ಚಾರ್ವಾಕ ಮತ ಬರುತ್ತೆ. ಆದರೆ 21 ಭಾಷ್ಯಗಳನ್ನು ಆಚಾರ್ಯನ ಖಂಡನೆ ಮಾಡಿದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಚಾರ್ವಾಕ ಮತ ಬರಲ್ಲ.
ಹಾಂ, ಚಾರ್ವಾಕ ನಿತ್ಯ ಅಲ್ಲ, ಆ ಸಿದ್ಧಾಂತ ಎಂಬತಕ್ಕಂಥದ್ದು. ಹಾಂ, ಆ ಮತ ಇದೆಯಲ್ಲ ಅದು ಪ್ರವಾಹತಃ ನಿತ್ಯ. ಹಾಂ, ಬರುತ್ತೆ. ಹಾಂ, ಚಾರ್ವಾಕ ಅನ್ನೋದು ಒಂದು ಸಮಯ ಬರಲಿಲ್ಲ. ಹಾಂ, ಇದೆ. ಇವತ್ತೆಲ್ಲ ನೀವು ಬುದ್ಧಿಜೀವಿಗಳು ಅಂತಿರಲ್ಲ, ಅವರೆಲ್ಲ ಯಾರು? ಅವರು ಮೀಮಾಂಸಕರು. ಏನು ಕೆಲವರು ಋಷಿ ಅಂತ ಹೇಳಿದ್ದಾರೆ. ಇಲ್ಲ, ಆಚಾರ್ಯರು ತಾನೇ ಪರಮಾತ್ಮ ಅಂತ ಹೇಳ್ತಕ್ಕಂಥದ್ದು, ಉಳಿದವರೆಲ್ಲ ಋಷಿಗಳು ಅಂತಲೇ ಹೇಳೋದು. ಹಾಂ ಹಾಂ, ಎಲ್ಲಿ ಸ್ವಭಾವನ? ಅದು ದರ್ಶನ ಅಲ್ಲ. ಅದು ದರ್ಶನ ಅಂದರೆ ಒಂದೊಂದು ಮತ ಅಂತ, ಅದೇ ಸ್ವಭಾವ ಎಂಬತಕ್ಕಂಥದ್ದು ಮತ ಅಲ್ಲ ಅಂತ. ಜೀವ ಸ್ವಭಾವವನ್ನು ಎಲ್ಲರೂ ಒಪ್ತಾರೆ ಅಷ್ಟೆ. ಯವನರು ಅಂತೆಲ್ಲ ಹೇಳ್ತಾರಲ್ಲ, ಯವನರು ಅಂತ ಅವರೆಲ್ಲ ಮುಸ್ಲಿಮರು. ಮ್ಲೇಚ್ಛರು ಅಂತ ಹೇಳ್ತಾರಲ್ಲ, ಅವರೆಲ್ಲ ಕ್ರೈಸ್ತರು. ಅದೆಲ್ಲ ಅಂದರೆ ಪ್ರತ್ಯೇಕವಾಗಿ ಹೇಳಿಲ್ಲ. ಆಚಾರ ಖಂಡನೆ ಮಾಡಿದಾಗ ಅದು ಎಲ್ಲ ಖಂಡನೆ ಆಗೋಗಿದೆ. ಅವರೆಲ್ಲ ಪುನರ್ಜನ್ಮ ಒಪ್ಪಲ್ಲ. ಚಾರ್ವಾಕರನ್ನ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರನ್ನ ಖಂಡನೆ ಮಾಡಿದಾಗ ಅವ್ರನ್ನೂ ಖಂಡನೆ ಮಾಡಿದಂತೆ ಆಯಿತು. ಪ್ರತ್ಯೇಕವಾಗಿ ಅವ್ರ ಹೆಸರು ಹೇಳಿ ಮಾಡಬೇಕು ಅಂತಿಲ್ಲ. ಸ್ವಭಾವ ಅಲ್ಲ, ಪ್ರವಾಹ. ಹಾಂ, ಅದೇ ಹೇಳಿದ್ದು. ಅದು ಹಿಂದೆ ಇತ್ತು. ಆ ಹಿಂದೆ ಇದ್ದಿರ್ತಕ್ಕಂಥದ್ದನ್ನು ಈಗ ಆ ಚಾರ್ವಾಕರು ಅವರು ಪ್ರಸಿದ್ಧಿ ಮಾಡಿದ್ರು. ಆದ್ದರಿಂದ ಇದು ಹಿಂದೆ ಇದ್ದದ್ದನ್ನೇ ಇವರು ಈಗ ಆಚಾರ್ಯ ಇದ್ದಾರಲ್ಲ, ಆಚಾರ್ಯರು ದ್ವೈತ ಮತ ಪ್ರತಿಷ್ಠಾಪನಾ ಆಚಾರ್ಯರು ಅಂತ ಹೇಳ್ತೇವೆ. ಹಾಗಾದರೆ ದ್ವೈತ ಮತ ಇರಲೇ ಇಲ್ಲ. ಇಲ್ಲದೇ ಇರತಕ್ಕಂಥ ಮತವನ್ನು ಆಚಾರ್ಯರು ಹುಟ್ಟಾಕಿದ್ರು ಅಂತ ಅರ್ಥನಾ? ಅಲ್ಲ. ಹಾಂ, ಇತ್ತು. ಅದು ಮರೆ ಮಾಚಿ ಹೋಗಿತ್ತು, ತಿಳಿತಾ ಇರಲಿಲ್ಲ. ಅದನ್ನು ಆಚಾರ್ಯರು ಪುನಃ ಇದ್ದದ್ದನ್ನೇ ಅಭಿವ್ಯಕ್ತಿ ಮಾಡಿದ್ರು. ಹಾಂ, ಇದ್ದೇ ಇದೆ. ತಮ್ಮ ವಾಕ್ಯದಿಂದ ಅದನ್ನು ಆಚಾರ್ಯರು ಹೀಗೆ ಅಂತ ಹೇಳಿದ್ರು. ವೇದ ಹಾಗಲ್ಲ. ಈಗ ಸಿದ್ಧಾಂತ ಆಚಾರ್ಯರು ತಮ್ಮ ವಾಕ್ಯದಿಂದ ಅದನ್ನು ಪ್ರಕಟ ಮಾಡಿದ್ರು. ವೇದ ಪರಮಾತ್ಮ ಹೇಳಿದ್ದು ಅಂತಂದರೆ ಪರಮಾತ್ಮನ ವಾಕ್ಯ ಅಲ್ಲ, ಅದು ವ್ಯತ್ಯಾಸ. ಅದನ್ನೇ ಹೇಳ್ತಾರಲ್ಲಿ. ಹೌದು, ಎಲ್ಲ ಕಾಲದಲ್ಲೂ ಎಲ್ಲ ಮತಗಳು ಇತ್ತು. ಅಂದರೆ ಒಂದು ಜಾಸ್ತಿ ಒಂದು ಕಡಿಮೆ ಇದೆ. ಹಾಂ ಹಾಂ, ಅದೇನಾಗಿತ್ತು ಅಂತಂದರೆ ತಪ್ಪು ಅನ್ನೋದು ಎಲ್ಲ ಕಾಲದಲ್ಲೂ ಇತ್ತು. ಆದರೆ ಅದು ಹೈಲೈಟ್ ಆಗಲಿಲ್ಲ. ಆಚಾರ್ಯ ಏನು ಬಂದು ಅದನ್ನೇನು ಮಾಡೋದು, ತಪ್ಪು ಅನ್ನೋದನ್ನು ಎತ್ತಿ ತೋರಿಸೋದು. ಅಂದರೆ ಆಚಾರ್ಯ ಹೇಳಿದ್ರಿಂದ ತಪ್ಪಾಯಿತು ಅಂತಲ್ಲ, ಅದು ಯಾವಾಗಲೂ ತಪ್ಪೇ. ಅದನ್ನು ಆಚಾರ್ಯರು ತೋರಿಸ್ಕೊಟ್ರು. ಏನು ಹೇಳ್ಬಹುದು. ಬ್ರಹ್ಮದೇವರು ಇದ್ದಾರೆ ತಾನೆ ಒಂದೊಂದು ಕಲ್ಪದಲ್ಲಿಯೂ, ಹಾಗೆ ಆಚಾರ್ಯರು ಕೂಡ ಇದ್ದಾರೆ. ಹೌದು. ಯಾವಾಗ ಈ ಸಿದ್ಧಾಂತ ಎಂಬತಕ್ಕಂಥದ್ದು ತಿರೋಹಿತವಾಗುತ್ತೋ, ಈಗ ಭೀಮಸೇನ ದೇವರು ಇದ್ದರು, ಆವಾಗ ದ್ವೈತ ಸಿದ್ಧಾಂತ ಎಂಬತಕ್ಕಂಥದ್ದೇ ಇತ್ತು. ವಿಷ್ಣು ಸರ್ವೋತ್ತಮನ ಪ್ರತಿಪಾದನೆ ಮಾಡಿದ್ರು. ಅದರಿಂದ ಅಲ್ಲಿ ಆಚಾರ ಅವತಾರ ಮಾಡಲಿಲ್ಲ. ಅಲ್ಲಿ ಭೀಮಸೇನ ದೇವರು ಮಾಡಿದ್ರು, ಹನುಮಂತ ದೇವರು ಮಾಡಿದ್ರು. ಅವರಿಂದಲೇ ಆ ಸಿದ್ಧಾಂತ ಎಂಬತಕ್ಕಂಥದ್ದು ಬೆಳ್ಕೊಂಡು ಬಂದಿತ್ತು. ಅದನ್ನು ಫಾಲೋ ಮಾಡ್ತಾಯಿದ್ರು. ಹೌದು ಹೌದು. ಯಾವಾಗ ಈ ಜ್ಞಾನ ಎಂಬತಕ್ಕಂಥ ತಿರೋಹಿತವಾಗುತ್ತೋ ಅದು ಕಲಿಯುಗದಲ್ಲೇ ಆಗುತ್ತೆ. ಆದ್ದರಿಂದ ಅಲ್ಲಿ ಅವತಾರ ಮಾಡಿ. ಹೌದು. ಹಾಂ, ಕೃತಯುಗದಲ್ಲಿ ಸ್ವಾಭಾವಿಕವಾಗೇ ಇತ್ತು. ತ್ರೇತಾಯುಗದಲ್ಲಿ ಹನುಮಂತ ದೇವರು ಮಾಡಿದ್ರು, ದ್ವಾಪರ ಯುಗದಲ್ಲಿ ಭೀಮಸೇನ ದೇವರು ಮಾಡಿದ್ರು. ಆದರೆ ಕಲಿಯುಗದಲ್ಲಿ ಆಗಬೇಕಾದ್ರೆ ಭಗವಂತನಿಗೆ ಅವತಾರ ಇಲ್ಲ. ಅಲ್ಲೆಲ್ಲ ಅವತಾರ ಇತ್ತು, ಆದರೆ ಆ ಅವತಾರದಲ್ಲಿ ಭಗವಂತನೂ ಮಾಡ್ದ, ಹಾಗೆ ಭಗವದ್ಭಕ್ತರು ಮಾಡಿದ್ರು. ಇಲ್ಲಿ ಮಾತ್ರ ಭಗವಂತನ ಅವತಾರ ಇಲ್ಲ, ಅದರಿಂದಾಗಿ ಆಚಾರ ಮಾಡ್ತಾರೆ.
ಹೌದು, ಬೇಡ. ಅದಕ್ಕೆ ಹೇಳಿದ್ದು ಆವಾಗ ಅದರ ತಿರೋಧಾನ ಕಡಿಮೆ ಇರುತ್ತೆ ಅಂತ. ಅಲ್ಲಿ ತತ್ವ ಎಂಬತಕ್ಕಂಥದ್ದು ಪ್ರಸಿದ್ಧವಾಗೇ ಇರುತ್ತೆ, ತಿರೋಹಿತ ಆಗಿರಲ್ಲ. ತಿರೋಹಿತ ಆಗಿದ್ದರೆ ಅವಾಗ ಪ್ರಚಾರ ಮಾಡೋರು ಬೇಕು. ಲೈಟ್ ಯಾವಾಗ ಬೇಕು? ಇರೋ ಬೆಳಕು ಕಡಿಮೆ ಆದರೆ. ಈಗ ಚೆನ್ನಾಗಿ ಬೆಳಕಿದ್ರೆ ಲೈಟ್ ಹಾಕಲ್ಲ. ಹಾಗೆ ತತ್ವ ಎಂಬತಕ್ಕಂಥದ್ದು ಅವಾಗ ಪ್ರಚಾರದಲ್ಲೇ ಇದೆ ಅಂತಾದರೆ ಅದನ್ನು ಪುನಃ ಪ್ರಚಾರ ಮಾಡಲಿಕ್ಕೆ ಇನ್ನೊಬ್ಬರು ಬರಬೇಕಾಗಿಲ್ಲ. ಹಾಂ, ಆಗುತ್ತೆ. ಹಾಂ, ಕಾಲಪ್ರಭಾವದಿಂದಾಗಿ ಇಲ್ಲ ಮರೆ ಆಗುತ್ತೆ, ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಹಾಗೆ ಆಗುತ್ತೆ. ಹೌದು ಹೌದು ಹೌದು. ಇಲ್ಲ, ಅದು ಕಲಿಯುಗ ಸಮಾಪ್ತಿ ಆಗಲಿಕ್ಕೆ, ಕಲಿಯುಗ ಸಮಾಪ್ತಿ ಆಗಲಿಕ್ಕೆ ಕಲ್ಕಿ ಅವತಾರ. ತತ್ರ ಯಥಾ ಶ್ರುತೀನಾಂ ಅನಾದಿತ್ವಾತ್ ಕರ್ಣದೋಷಾಭಾವಃ. ಶ್ರುತಿ ಇದೆಯಲ್ಲ, ಶ್ರುತಿಯಲ್ಲಿ ಕರ್ಣದೋಷ ಇಲ್ಲ. ಕರ್ಣ ಅಂದರೆ ಇಂದ್ರಿಯ. ವೇದಗಳಲ್ಲಿ ಶಬ್ದದಲ್ಲಿ ದೋಷ ಬರೋದು. ಶಬ್ದದಲ್ಲಿ ಹೇಗೆ ದೋಷ ಬರುತ್ತೆ? ಶಬ್ದದಲ್ಲಿರ್ತಕ್ಕಂಥ ದೋಷ ಅಂದರೆ ಯಾವುದು? ಅಬೋಧಕತ್ವ, ಅನ್ಯಥಾ ಬೋಧಕತ್ವ, ವಿಪರೀತ ಬೋಧಕತ್ವ, ಇದೆಲ್ಲವೂ ಕೂಡ ಶಬ್ದದಲ್ಲಿರ್ತಕ್ಕಂಥ ದೋಷಗಳು. ಶಬ್ದದಿಂದ ಜ್ಞಾನವೇ ಬರಲಿಲ್ಲ, ಇದು ಶಬ್ದದಲ್ಲಿರ್ತಕ್ಕಂಥ ದೋಷ. ಅಂದರೆ ವಿಪರೀತ ಜ್ಞಾನ ಬಂತು, ಇದು ಶಬ್ದದಲ್ಲಿರ್ತಕ್ಕಂಥ ದೋಷ. ಈ ದೋಷ ಹೇಗೆ ಬರುತ್ತೆ? ಶಬ್ದದಲ್ಲಿ ಈ ದೋಷ ಬರೋದು ಹೇಗೆ? ಹಿಂದೇನು ಹೇಳಿದರು? ಪುರುಷ ದೋಷ ನಿಬಂಧನ. ಆ ಶಬ್ದವನ್ನು ಯಾರು ಉಚ್ಚಾರಣೆ ಮಾಡ್ತಾನೋ, ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತಾನೋ, ಆ ವ್ಯಕ್ತಿಯಲ್ಲಿ ದೋಷ ಇದ್ದರೆ ಆಗ ಅವನು ಉಚ್ಚಾರಣೆ ಮಾಡಿರ್ತಕ್ಕಂಥ ಶಬ್ದದಲ್ಲಿ ದೋಷ ಬರುತ್ತೆ. ಹಾಗಾದರೆ ಶಬ್ದದಲ್ಲಿ ದೋಷ, ಶಬ್ದವನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತಕ್ಕಂಥ ವ್ಯಕ್ತಿಯ ಅಧೀನ. ವೇದದಲ್ಲಿ ದೋಷ ಇಲ್ಲ, ವೇದವು ಶಬ್ದ. ಆದರೆ ಶಬ್ದರೂಪವಾದ ವೇದದಲ್ಲಿ ದೋಷ ಇಲ್ಲ. ಯಾಕಿಲ್ಲ? ವೇದವನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಇಲ್ಲ. ಹಾಗಾಗಿ ಅದನ್ನು ಹೇಳ್ತಾರೆ, ವೇದದಲ್ಲಿ ಆಗಬೇಕಾದರೆ ಕರಣದೋಷ ಅಭಾವ. ಕರಣ ಇಂದ್ರಿಯಗಳು, ಆ ಇಂದ್ರಿಯಗಳ ದೋಷ ಎಂಬತಕ್ಕಂಥದ್ದು ಇದ್ದರೆ ಅವಾಗೇನಾಗುತ್ತೆ? ಶಬ್ದದಲ್ಲಿ ದೋಷ ಬರುತ್ತೆ. ಈಗ ಮನಸ್ಸು ಒಂದು ಇಂದ್ರಿಯ ತಾನೇ. ಮನಸ್ಸಲ್ಲಿ ದೋಷ ಇದೆ, ಏನಂತ? ನಿಮ್ಮನ್ನೆಲ್ಲ ಮೋಸ ಮಾಡಬೇಕು ಅಂತ ನನಗೆ ಮನಸ್ಸಿನಲ್ಲಿ ದೋಷ ಇದೆ ಅಂತಂದರೆ ಆವಾಗ ನಾನು ಊಟಕ್ಕೆ ಆಯಿತು ಎಲ್ಲರೂ ಹೋಗೋಣ ಅಂತ ಹೇಳ್ತೇನೆ. ಕೆಳಗಡೆ ಊಟಕ್ಕೆ ಆಯಿತು ಹೋಗೋಣ ಅಂತ. ನೀವೆಲ್ಲ ಹೋಗ್ತೀರಾ, ನೋಡ್ತೀರಾ, ಆದರೆ ಊಟಕ್ಕೆ ಟೈಮ್ ಆಗಿರಲ್ಲ. ಹಾಗಾದರೆ ಈಗ ನಾನು ಹೇಳಿದೆ, ಈಗ ಏನಂತ? ಊಟಕ್ಕೆ ರೆಡಿಯಾಗಿದೆ ಅಂತ. ಇದೇನಿದು? ಇದು ಒಂದು ವಾಕ್ಯ, ಇದೊಂದು ಶಬ್ದ, ಇದರಲ್ಲಿ ದೋಷ ಬಂತು. ಯಾಕೆ ದೋಷ ಬಂತು? ನನ್ನ ಮನಸ್ಸಿನಲ್ಲಿದೆ ನಿಮಗೆಲ್ಲ ಮೋಸ ಮಾಡಬೇಕು, ಕೆಳಗಿಳಿಸಿ ಮೇಲೆ ಹತ್ತಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಅವಾಗ ನಾನೇನು ಮಾಡ್ತೇನೆ? ನನ್ನ ಮನಸ್ಸಿನಲ್ಲಿ ದೋಷ ಇರೋದರಿಂದಾಗಿ ನನ್ನ ವಾಕ್ಯದಲ್ಲಿ ದೋಷ ಎಂಬತಕ್ಕಂಥದ್ದು ಬಂತು. ಹೀಗೆ ಎಲ್ಲಿಯೂ ಶಬ್ದದಲ್ಲಿ ದೋಷ ಎಂಬತಕ್ಕಂಥದ್ದು ಬರುತ್ತೆ ಅಂತಾದರೆ ಅದು ಶಬ್ದವನ್ನು ಯಾರು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತಾರೋ ಆ ವ್ಯಕ್ತಿಯಲ್ಲಿ ದೋಷ ಇದ್ದಾಗ ಶಬ್ದದಲ್ಲಿ ದೋಷ ಎಂಬತಕ್ಕಂಥದ್ದು ಬರುತ್ತೆ. ವ್ಯಕ್ತಿಯಲ್ಲಿ ದೋಷ ಇಲ್ಲ ಅಂತಾದರೆ ಶಬ್ದದಲ್ಲಿ ದೋಷ ಬರಲ್ಲ. ಈಗ ವೇದ ಎಂಬತಕ್ಕಂಥದ್ದು ಶಬ್ದರೂಪವಾದದ್ದು. ಹಾಗಾದರೆ ವೇದದಲ್ಲಿ ಏನಾದರೂ ದೋಷ ಬರಬೇಕು ಅಂತಾದರೆ ವೇದದಲ್ಲಿ ಹೇಗೆ ದೋಷ ಬರಲಿಕ್ಕೆ ಸಾಧ್ಯ? ವೇದವನ್ನು ಉಚ್ಚಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ದೋಷ ಇರಬೇಕು. ಆದರೆ ವೇದವನ್ನು ಉಚ್ಚಾರಣೆ ಮಾಡಿರ್ತಕ್ಕಂಥ ಸ್ವತಂತ್ರ ವ್ಯಕ್ತಿ ಇದ್ದಾನಾ? ಇಲ್ಲವೇ ಇಲ್ಲ. ಆದ್ದರಿಂದ ವೇದದಲ್ಲಿ ದೋಷ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಕರಣ ಅಲ್ಲ. ತತ್ರ ಯಥಾ ಶ್ರುತೀನಾಂ ಅನಾದಿತ್ವಾತ್ ಕರ್ಣದೋಷಾಭಾವ. ಕಾರಣ ಅಲ್ಲ, ಕರ್ಣದೋಷಾಭಾವ. ತಥಾ ಸಮಯಾನಾಮಪಿ, ಹಾಗೆಯೇ ಸಮಯವೂ ಕೂಡ ಏನಾಗಿದೆ? ಅನಾದಿಯಾಗಿದೆ. ಆದ್ದರಿಂದ ಅಲ್ಲಿಯೂ ಕೂಡ ಏನಿಲ್ಲ, ಕರ್ಣದೋಷ ಎಂಬತಕ್ಕಂಥದ್ದಿಲ್ಲ. ಆ ಸಮಯವನ್ನು ಯಾರು ಇವಾಗ ಪ್ರವೃತ್ತಿಗೊಳಿಸ್ತಿದ್ದಾರೋ, ಪ್ರಚಾರವನ್ನು ಮಾಡ್ತಾ ಇದ್ದಾರೋ ಅವರ ದೋಷ ಎಂಬತಕ್ಕಂಥದ್ದು ಇಲ್ಲ, ಅದು ಕಾರಣ ಆಗೋದಿಲ್ಲ. ಹಾಗಾದರೆ ಎರಡಕ್ಕೂ ಸಮಾನತೆ ಬಂತಲ್ಲ. ಅಲ್ಲ, ಆ ವ್ಯಕ್ತಿಯಲ್ಲೇ ಇಂದ್ರಿಯ ದೋಷ ಇರೋದರಿಂದಾಗಿ
ಆ ಮತದಲ್ಲಿ ದೋಷ ಅಂತಲ್ಲ. ಆ ಮತದಲ್ಲಿ ದೋಷ ಎಂಬತಕ್ಕಂಥದ್ದು ಅನಾದಿಯಾಗಿರ್ದ, ಆದ್ದರಿಂದಾಗಿ ದೋಷ ಇದ್ದೇ ಇದೆ. ಯಾರು ಆ ಮತವನ್ನು ಪ್ರಚಾರ ಮಾಡ್ತಾ ಇದ್ದಾನೋ ಅವನ ದೋಷದಿಂದ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಯಾಕೆ? ಅನಾದಿ ಆದ್ದರಿಂದ. ಮತ ಎಂಬತಕ್ಕಂಥದ್ದು ಅನಾದಿ ಆದ್ದರಿಂದ ಆ ಮತವನ್ನು ಯಾರು ಪ್ರಚಾರ ಮಾಡ್ತಾ ಇದ್ದಾನೋ ಅವನ ದೋಷದಿಂದ ಅಲ್ಲ. ಯಾಕೆ? ಆ ಮತ ಎಂಬತಕ್ಕಂಥದ್ದು ಅನಾದಿಯಿಂದ ಬಂದಿರತಕ್ಕಂಥದ್ದು. ಈ ವ್ಯಕ್ತಿಯ ದೋಷದಿಂದಾಗಿ ಅವನೀಗ ನಾನು ಹೇಳ್ತೇನೆ ಏನಂತ, ನಾನು ಚಾರ್ವಾಕ ಮತವನ್ನು ಅನುಸರಿಸಿಕೊಂಡು ಬಂದವನು, ಅಂದರೆ ಧರ್ಮ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ನರಕ ಇಲ್ಲ, ಏನೇನೂ ಇಲ್ಲ ನಾನು ಹೇಳಿದೆ. ಯಾಕಿಲ್ಲ ಅಂತಂದರೆ ನಮ್ಮ ಮತ ಅದು ಅಂತ. ಅಂದರೆ ಇದು ನನ್ನ ದೋಷ ಅಂತಲ್ಲ, ಈ ಮತ ಎಂಬತಕ್ಕಂಥದ್ದು ಅನಾದಿಯಾಗಿದೆ. ಅದರಿಂದಾಗಿ ಅಲ್ಲಿ ವ್ಯಕ್ತಿಯ ದೋಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ವೇದದಲ್ಲಿಯೂ ಹಾಗೆ ಅದು ಅನಾದಿಯಾಗಿದೆ. ಆದ್ದರಿಂದ ಅಲ್ಲಿ ಕರ್ಣದೋಷ ಎಂಬತಕ್ಕಂಥದ್ದಿಲ್ಲ, ವ್ಯಕ್ತಿಯ ದೋಷ ಎಂಬತಕ್ಕಂಥ ಹೇಳಲಿಕ್ಕೆ ಬರಲ್ಲ. ಹಾಗೆ ಈ ಸಮಯ ಎಂಬತಕ್ಕಂಥದ್ದು ಕೂಡ ಅನಾದಿಯಾಗಿದೆ. ಅದರಿಂದ ಅದನ್ನು ಯಾರು ಹೇಳ್ತಾನೋ ಆ ವ್ಯಕ್ತಿಯ ದೋಷ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಏನಾಯಿತು? ವೇದ ಮತ್ತು ಸಮಯ ಸಮಾನ ಅಂತಾಯಿತು. ಅದಕ್ಕೆ ಹೇಳ್ತಾರೆ ಸ್ವರೂಪ ಅನಾದಿತ್ವಂ ಪ್ರವಾಹ ಅನಾದಿತ್ವಂ ಇತಿತು ವೈಷಮ್ಯ ಮಾತ್ರಂ ಇತ್ಯಾದಿ ಸುಧಾವಾಕ್ಯೈಶ್ಚ ಅಂತ. ಇಲ್ಲಿ ಸ್ವರೂಪಾನಾದಿತ್ವ ವೇದಕ್ಕೆ, ಹಾಗಾದರೆ ವೇದಕ್ಕೇನಿದೆ? ಸ್ವರೂಪಾನಾದಿತ್ವ ಇದೆ. ಸಮಯಕ್ಕೇನಿದು? ಪ್ರವಾಹತ ಅನಾದಿತ್ವ. ಈಗ ಶಂಕರಾಚಾರ್ಯರ ಕಾಲದಲ್ಲಿ ದ್ವೈತ ಮತಕ್ಕೆ ವಿಶೇಷವಾದ ಪ್ರಚಾರ ಇರಲಿಲ್ಲ. ಇರಲೇ ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಅದಕ್ಕಿಂತ ಹಿಂದಿತ್ತು, ಮುಂದೆ ಬಂತು. ಹಾಗೆ ಇದು ಪ್ರವಾಹತಃ, ಇದು ಅನಾದಿ ಅಂತ ಹೇಳ್ತಾರೆ. ಆದರೆ ವೇದ ಎಂಬತಕ್ಕಂಥದ್ದು ಅದು ಸ್ವರೂಪತಃ ಅನಾದಿಯಾಗಿರ್ತಕ್ಕಂಥದ್ದು ಅಂತ. ಈ ರೀತಿಯಲ್ಲಿ ಏನು ವೈಲಕ್ಷಣ್ಯ ಇದೆಯಲ್ಲ ಅಂತಂದರೆ ಅದು ಹೇಳ್ತಾರೆ ವೈಷಮ್ಯ ಮಾತ್ರಂ. ಇದು ಕೇವಲ ಅವುಗಳಲ್ಲಿರ್ತಕ್ಕಂತಹ ಒಂದು ವೈಲಕ್ಷಣ್ಯ, ಇದು ಬೇರೆ ಬೇರೆ ಅಂತ ಅಷ್ಟೇ. ಆದರೆ ವಾಸ್ತವಿಕವಾಗಿ ಯಾವ ರೀತಿಯಿಂದಲೂ ಕೂಡ ಅವುಗಳಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅಂತೂ ಆ ಸಂದರ್ಭದಲ್ಲಿ ವೇದವನ್ನೇನು ಹೇಳಿದ್ದಾರೆ? ಸ್ವರೂಪ ಅನಾದಿ ಅಂತ ಹೇಳಿದ್ದಾರೆ. ಸ್ಪಷ್ಟಶ್ರುತೀನ ಸ್ವರೂಪ ಅನಾದಿತ್ವ ಮುಕ್ತಂ ಅಂದರೆ ಈ ರೀತಿಯಲ್ಲಿ ಈ ವಾಕ್ಯದಿಂದ ಸುಧಾವಾಕ್ಯ ಇದು. ಈ ವಾಕ್ಯದಲ್ಲಿ ಜಯತೀರ್ಥರೇನು ಹೇಳಿದ್ದಾರೆ? ವೇದ ಎಂಬತಕ್ಕಂಥದ್ದು ಸ್ವರೂಪತಃ ಅನಾದಿಯಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದಲೂ ಕೂಡ ವೇದಕ್ಕೆ ಅನಾದಿ ನಿತ್ಯತ್ವ ಸಿದ್ಧವಾಗುತ್ತೆ ಇದು ದ್ರಷ್ಟವ್ಯ. ಉಕ್ತ ನಿರವಕಾಶ ಬಹುತರ ವಾಕ್ಯ ವಿರೋಧಾತ್ ಕ್ರಮಸ್ಯ ಕೃತಕತ್ವೇಪಿ ಇತ್ಯಾದಿ ಕ್ವಾಚಿತ್ ಟೀಕಾಕಾರ ವಚನಂ ಮೀಮಾಂಸಕ ರೀತಿಂ ಅನುಸೃತ್ಯವ ಅಭ್ಯುಪಗಮ ವಾದೇನವ ಪ್ರವೃತ್ತಮಿತಿ ಜ್ಞಾತವ್ಯಂ. ಇಲ್ಲಿ ಕ್ರಮಸ್ಯ ಕೃತಕತ್ವೇಪಿ ಅಂತ ತತ್ವನಿರ್ಣಯ ಟೀಕಾದಲ್ಲಿ ಒಂದು ಮಾತಿದೆ. ಕ್ರಮ ಎಂಬತಕ್ಕಂಥದ್ದು ಕೃತಕ ಅಂತ. ಕೃತಕ ಅಂದ್ರೇನು? ರಚಿತವಾದದ್ದು, ನಿರ್ಮಾಣ ಮಾಡಿದ್ದು, ಸೃಷ್ಟಿ ಮಾಡಿದ್ದು ಅಂತ ಅರ್ಥ. ಹಾಗಾದರೆ ಕ್ರಮ ಎಂಬತಕ್ಕಂಥದ್ದು ಅನಾದಿ ಅಲ್ಲ, ಕೃತಕ ಅಂತ ಹೇಳದಂತೆ ಆಯಿತು. ಹಾಗಾದರೆ ಟೀಕಾಚಾರ್ಯರೇ ಕ್ರಮ, ವರ್ಣಗಳ ಕ್ರಮ ಇದೆಯಲ್ಲ, ವೇದದಲ್ಲಿರ್ತಕ್ಕಂಥ ವರ್ಣಕ್ರಮ ಅದು ಕೃತಕ ಅಂತ ಹೇಳಿದ್ದಾರೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಉಕ್ತ ನಿರವಕಾಶ ಬಹುತರ ವಾಕ್ಯ ವಿರೋಧಾತ್. ನಾವು ಹಿಂದೆ ಹೇಳಿರ್ತಕ್ಕಂತಹ ವೇದಾಹ ನಿತ್ಯಾಹ ಎಂಬುದಾಗಿ, ಅಥವಾ ನಿತ್ಯಯ ನಿತ್ಯಯ ಸ್ತೌಮಿ ಎಂಬತಕ್ಕಂಥ ವಾಕ್ಯ, ವಾಚಾವಿರೂಪ ನಿತ್ಯಯ ಇತ್ಯಾದಿ ಅನೇಕ ವಾಕ್ಯಗಳು ವೇದಗಳ ನಿತ್ಯತ್ವವನ್ನು ಹೇಳ್ತಾ ಇದೆ. ವೇದಗಳ ನಿತ್ಯತ್ವ ಅಂತಂದರೆ ವರ್ಣನಿತ್ಯತ್ವ, ವೇದದ ವರ್ಣಗಳ ಕ್ರಮನಿತ್ಯತ್ವ, ಇದೆಲ್ಲವನ್ನೂ ಹೇಳ್ತಾ ಇರೋದರಿಂದ ಕ್ರಮ ಕೃತಕ ಅಂತ ಹೇಳಿದ್ರೆ ಬಹುತರ ವಾಕ್ಯ ವಿರೋಧ. ಇಂತಹ ನಿತ್ಯತ್ವವನ್ನು ಹೇಳ್ತಕ್ಕಂಥ ಅನೇಕ ವಾಕ್ಯಗಳಿಂದ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ. ಹಾಗಾದರೆ ವಾಕ್ಯ ಇದೆಯಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಕ್ವಾಚಿತ್ಕ ಟೀಕಾಕಾರ ವಚನಂ ಇರತಕ್ಕಂತಹ ಒಂದು ಕಡೆ ಇರತಕ್ಕಂಥ ಟೀಕಾಚಾರ್ಯ ವಾಕ್ಯ ಇದೆಯಲ್ಲ, ಇದು ಮೀಮಾಂಸಕ ರೀತಿ ಅನುಸೃತ್ಯ. ಮೀಮಾಂಸಕರು ಅವರು ಕ್ರಮವನ್ನು ಕೃತಕ ಅಂತ ಹೇಳ್ತಾರೆ. ಅದನ್ನಿಟ್ಕೊಂಡು ಟೀಕಾಕೃತ್ವಾದರು ಈ ವಾಕ್ಯವನ್ನು ಹೇಳಿದ್ದಾರೆ ಅಂತ ಅರ್ಥ ಮಾಡಬೇಕು. ಅಥವಾ ಅಭ್ಯುಪಗಮವಾದೇನವ, ಏನು ಮೀಮಾಂಸಕರು ಆ ಕ್ರಮವನ್ನು ಕೃತಕ ಅಂತ ಹೇಳ್ತಾರೆ, ಅದನ್ನು ಇಟ್ಕೊಂಡ್ರೂ ಕೂಡ ನಿತ್ಯತ್ವವನ್ನು ಒಪ್ಪಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದೋ ಮೀಮಾಂಸಕರ ಮತವನ್ನು ಅನುವಾದ ಮಾಡಿದ್ದು,
ಅಥವಾ ಮೀಮಾಂಸಕರು ಹೇಳ್ತಕ್ಕಂಥ ಅಭಿಪ್ರಾಯನ ಒಪ್ಪಿಕೊಂಡು ಆದರೂ ವೇದಕ್ಕೆ ನಿತ್ಯತ್ವವನ್ನು ಹೇಳಬೇಕು ಎಂಬತಕ್ಕಂಥದ್ದನ್ನು ಹೇಳಿದ್ದಾರೆ, ಟೀಕಾಕೃತ್ಪಾದರು ಹೇಳಿದ್ದಾರೆ. ಆದ್ದರಿಂದ ಟೀಕಾಕೃತ್ಪಾದರ ಅಭಿಪ್ರಾಯದಲ್ಲಿ ಇದು ವೇದಗಳ ವರ್ಣಗಳ ಕ್ರಮ ಅದು ಕೃತಕ ಅಂತ ಅವರ ಅಭಿಪ್ರಾಯ ಅಲ್ಲ, ಅವರ ಮತವನ್ನು ಅಭ್ಯುಪಗ ಮಾಡಿದ್ದು ಅಥವಾ ಅನುವಾದ ಮಾಡಿದ್ದು, ಅದು ಅಷ್ಟೇ ಅರ್ಥ ಹೊರತು ವೇದಗಳ ವರ್ಣಕ್ರಮ ಅದು ಕೃತಕ ಎಂಬತಕ್ಕಂಥದ್ದು ಟೀಕಾಕೃತ್ಪಾದರ ಅಭಿಪ್ರಾಯ ಅಲ್ಲವೇ ಅಲ್ಲ. ತಸ್ಮಾದನಾದಿ ಸಿದ್ಧಾಂತ ಶುದ್ಧ ಬುದ್ಧಿಮತಾಂ ಸತಾಂ ಪ್ರಮಾಣೇ ಸತ್ಯನಾದಿತ್ವಂ ವಿನೋದೇನೈವ ಸಿದ್ಧ್ಯತಿ. ಆ ವೇದವ್ಯಾಸದೇವರ ಸಿದ್ಧಾಂತ ಇದೆಯಲ್ಲ ಅದು ಅನಾದಿಯಾಗಿರ್ತಕ್ಕಂಥದ್ದು. ಸಿದ್ಧಾಂತ ಅಂತಂದರೆ ಇಲ್ಲಿ ವೇದವ್ಯಾಸದೇವರ ಸಿದ್ಧಾಂತ, ವೇದವ್ಯಾಸದೇವರ ಅಭಿಪ್ರಾಯ, ಅದು ಅನಾದಿಯಾಗಿರ್ತಕ್ಕಂಥದ್ದು. ಅದನ್ನು ಯಾರು ಅಧ್ಯಯನ ಮಾಡಿ ಶುದ್ಧ ಬುದ್ಧಿಯುಳ್ಳವರಾಗಿದ್ದಾರೆ, ವೇದವ್ಯಾಸದೇವರ ಅಭಿಪ್ರಾಯವನ್ನು ತಿಳಿದು ಅದಕ್ಕೆ ಅನುಗುಣವಾಗಿ ಯಾರು ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದಾರೋ ಅಂತಹ ಸಜ್ಜನರಿಗೆ ಏನು ಗೊತ್ತಾಗುತ್ತೆ? ಅನಾದಿತ್ವಂ ವಿನೋದೇನೈವ ಸಿದ್ಧ್ಯತಿ ಅಂತ. ಈ ವೇದಗಳು ಅನಾದಿ ನಿತ್ಯ ಎಂಬತಕ್ಕಂಥದ್ದು ವಿನೋದ ಅಂದರೆ ಅನಾಯಾಸವಾಗಿ ಸಿದ್ಧವಾಗುತ್ತೆ, ಇದರಲ್ಲಿ ಯಾವ ಕ್ಲೇಶವೂ ಇಲ್ಲವೇ ಇಲ್ಲ. ಯಾಕೆ? ಪ್ರಮಾಣೇ ಸತಿ, ವೇದವ್ಯಾಸದೇವರ ಮತವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ವೇದ ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣವೂ ಇದೆ. ಅಂದರೆ ವೇದವ್ಯಾಸದೇವರ ಮತವನ್ನು ಅನುಸರಿಸಿಕೊಂಡು ಬಂದಿದ್ದರಿಂದ ವೇದ ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇರೋದರಿಂದಾಗಿ ವೇದಗಳ ವರ್ಣನಿತ್ಯತ್ವ, ವೇದಗಳ ವರ್ಣಗಳ ಕ್ರಮನಿತ್ಯತ್ವ ಇದೆಲ್ಲವೂ ಕೂಡ ಅನಾಯಾಸವಾಗಿ ಸಿದ್ಧವಾಗುತ್ತೆ ಅಂತ ನನ್ನ ಸಿದ್ಧಾಂತ ಮಾಡಿ ಹೇಳ್ತಾ ಇದ್ದಾರೆ. ಇಷ್ಟರವರೆಗೆ ಹೇಳಿದ್ದೇನು ಅಂತಂದರೆ ಆ ವೇದ ನಿತ್ಯ, ವರ್ಣನಿತ್ಯ, ಕ್ರಮವು ನಿತ್ಯ ಅಂತ ಹೇಳ್ತಾರೆ. ತಸ್ಮಾತ್ ಆದ್ದರಿಂದ ಅನಾದಿ ಸಿದ್ಧಾಂತ ಶುದ್ಧ ಬುದ್ಧಿ ಮತಾಂ, ಅನಾದಿಯಾಗಿರ್ತಕ್ಕಂತಹ ವೇದವ್ಯಾಸದೇವರ ಸಿದ್ಧಾಂತದಿಂದ ಶುದ್ಧವಾದಂತಹ ಬುದ್ಧಿಯುಳ್ಳಂತಹ ಸತಾಂ ಸಜ್ಜನರಿಗೆ ಪ್ರಮಾಣೇ ಸತಿ, ವೇದವು ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇರುವುದರಿಂದ ಅನಾದಿತ್ವಂ, ವೇದವಾಕ್ಯಗಳು ಅನಾದಿ ನಿತ್ಯವಾಗಿದ್ದಾವೆ ಎಂಬತಕ್ಕಂಥದ್ದು ವಿನೋದೇನೈವ ಅನಾಯಾಸದಿಂದ ಸಿದ್ಧ್ಯತಿ ಸಿದ್ಧವಾಗುತ್ತದೆ. ತಸ್ಮಾತ್ ಆದ್ದರಿಂದ ಅನಾದಿ ಸಿದ್ಧಾಂತ ಶುದ್ಧಿ ಬುದ್ಧಿಮತಾಂ, ಅನಾದಿಯಾದ ವೇದವ್ಯಾಸದೇವರ ಸಿದ್ಧಾಂತದಿಂದ ಶುದ್ಧವಾದ ಜ್ಞಾನವನ್ನು ಹೊಂದಿರುವಂತಹ ಸತಾಂ ಸಜ್ಜನರಿಗೆ ಪ್ರಮಾಣೇ ಸತಿ, ವೇದಗಳು ಅನಾದಿನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇರ್ತಾ ಇರಬೇಕಾದರೆ ಅನಾದಿತ್ವಂ, ವೇದಗಳು ಅನಾದಿನಿತ್ಯವಾಗಿದೆ ಎಂಬತಕ್ಕಂಥದ್ದು ವಿನೋದೇನೈವ ಅನಾಯಾಸವಾಗಿ ಸಿದ್ಧ್ಯತಿ ಸಿದ್ಧವಾಗುತ್ತದೆ. ಕೇಳಲಿಲ್ಲ. ವರ್ಣ ನಿತ್ಯ, ವರ್ಣಕ್ರಮ ನಿತ್ಯ. ವರ್ಣಕ್ರಮ, ವರ್ಣದಲ್ಲಿ ಕ್ರಮ ಬರಲ್ಲ, ಬರೀ ವರ್ಣ ಹೇಳ್ಬೋದು. ಆ ಅಂತ ಹೇಳ್ತೇವೆ, ಇದು ವರ್ಣ ಆಯಿತಾ. ಅಗ್ನಿಮೀಳೆ ಅಂತ ಹೇಳ್ತೇವೆ, ಇದು ವರ್ಣಕ್ರಮ. ವರ್ಣ ಬೇರೆ, ವರ್ಣಕ್ರಮ ಬೇರೆ. ಆ ಈ ಉ ಅಂತ ಹೇಳ್ತೇವೆ, ಇದೆಲ್ಲ ವರ್ಣಗಳು. ಅಗ್ನಿಮೀಳೆ ಪುರೋಹಿತ ಎಂಬತಕ್ಕಂಥದ್ದು ವರ್ಣಗಳ ಕ್ರಮ. ಪದಗಳೆಲ್ಲ ವರ್ಣಗಳ ಸಮುದಾಯ, ಕ್ರಮಬದ್ಧವಾದ ವರ್ಣ. ಕ್ರಮಬದ್ಧವಾದ ವರ್ಣಗಳೇ ಪದ. ಕ್ರಮಬದ್ಧವಾದ ವರ್ಣಗಳ ಏನು ಸಮುದಾಯ ಇದೆ, ಆ ಸಮುದಾಯವೇ ವಾಕ್ಯ ಆಗುತ್ತೆ. ಕ್ರಮಬದ್ಧವಾದ ವರ್ಣಗಳು ಪದ, ಆ ಕ್ರಮಬದ್ಧವಾಗಿರ್ತಕ್ಕಂತಹ ವರ್ಣಗಳೇನಿದೆ ಪದ, ಅವುಗಳ ಸಮುದಾಯ ಅದು ವಾಕ್ಯ ಆಗುತ್ತೆ. ಅನಾದಿ ಸಿದ್ಧಾಂತ ಅಂದರೆ ಯಾವುದದು? ವ್ಯಾಸ ಸಿದ್ಧಾಂತ. ಇಲ್ಲಿ ವಾದಿರಾಜರ ವಾಕ್ಯದಲ್ಲಿ ಅನಾದಿ ಸಿದ್ಧಾಂತ ಅಂತಿದೆ. ಅನಾದಿ ಸಿದ್ಧಾಂತ ಯಾವುದದು ಅಂದರೆ ವ್ಯಾಸ ಸಿದ್ಧಾಂತ, ವೇದವ್ಯಾಸದೇವರ ಸಿದ್ಧಾಂತ. ಅದನ್ನು ಯಾರು ಅಧ್ಯಯನ ಮಾಡಿ ಬುದ್ಧಿಯನ್ನು ಶುದ್ಧ ಮಾಡಿಕೊಂಡಿದ್ದಾರೋ ಅಂಥವರಿಗೆ ವೇದನಿತ್ಯತ್ವ ಕ್ರಮನಿತ್ಯತ್ವ ಸಿದ್ಧವಾಗುತ್ತೆ. 10 ನಿಮಿಷ ಬಿಟ್ಟು